ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ಕಾರ್ಯಕ್ರಮ ಪವರ್ಡ್ ಬೈ ಆಯುರ್ವೇದ್ ನ್ಯೂಟ್ರಿಸ್ಲಿಮ್ಗೆ ಆತ್ಮೀಯ ಸ್ವಾಗತ, ಆದರದ ಸುಸ್ವಾಗತ. ವೀಕ್ಷಕರೇ, ಇಂದು ಶುಕ್ರವಾರ, ಏನೆಲ್ಲ ವಿಶೇಷ ಮಾಹಿತಿ ಇರಬಹುದು ಅಂತ ಕಾಯ್ತಿರ್ತೀರಲ್ವಾ? ಹಾಗಿದ್ರೆ ಬನ್ನಿ ಈ ದಿನದ ವಿಶೇಷತೆಗಳ ಬಗ್ಗೆ ಒಂದಷ್ಟು ಬೆಳಕನ್ನ ಚೆಲ್ಲೋಣ. ಇಂದು ನಾವು ಮಾತಾಡುವಂತಹ ವಿಷಯ, ಕಳೆದ 2 ಹಿಂದಿನ ಸಂಚಿಕೆಯಲ್ಲಿ ನಾವು ಕುಲದೇವರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಪ್ರಾಧಾನ್ಯತೆ ಏನು, ಪ್ರಾಮುಖ್ಯತೆ ಏನು, ಆರಾಧನೆ ಎಷ್ಟು ಮುಖ್ಯ, ಕುಲದೇವತಾ ದೋಷ ಅಂತ ಬಂದ್ರೆ ಏನ್ ಮಾಡಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಂಡಿದ್ವಿ. ಇಂದು ಕೂಡ ವಿಶೇಷ ಮಾಹಿತಿ ಕುಲದೇವತಾ ದೋಷ ಬಗ್ಗೆ ತಿಳ್ಕೋಬಹುದಾಗಿದೆ. ಇಂದು ನಾವು ಮಾತಾಡುವಂತಹ ವಿಷಯ, ಕುಲದೇವತಾ ದೋಷ ಯಾರ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತೆ, ಮನೆಯಲ್ಲಿ ಯಾರಿಗೆ ಈ ಶಾಪ ಹೆಚ್ಚಾಗಿ ತಟ್ಟತ್ತೆ, ಇನ್ನ ಕುಲದೇವತಾ ದೋಷದಿಂದ ವಿಮುಕ್ತರಾಗಬೇಕು ಅನ್ನೋದಿದ್ರೆ ಏನೆಲ್ಲ ಸರಳ ಪರಿಹಾರ ಮಾರ್ಗಗಳನ್ನ ನಾವು ಅನುಸರಿಸಬೇಕಾಗತ್ತೆ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಪತ್ರಗಳಿಗೆ ಹಾಗೂ ಕರೆಗಳಿಗೆ ಸ್ಪಂದಿಸ್ತೀವಿ. ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಗುರುಜಿ ಅವ್ರನ್ನ ಬರಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಕೂಡ ಹೌದು. ರಮಲಶಾಸ್ತ್ರ, ತೇಜೋಮಂದಿ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿರುವಂತಹ ದೇವಿಶ್ರೀ ಗುರೂಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮಹಾದೇವ್ ಬ್ರಹ್ಮೋಸ್ಮಿ. ಗುರುಜಿ, ಇಂದು ಶುಕ್ರವಾರ, ವಿಶೇಷವಾದಂತ ದಿನ. ಕಳೆದ ಶುಕ್ರವಾರದಂದು ನೀವು ಸಂಪತ್ತಿಗೆ ಅಧಿದೇವತೆ ಆದಂತ ಲಕ್ಷ್ಮಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರಿ. 2 ದಿನಗಳ ಹಿಂದೆ ಅಷ್ಟೇ ಸಂಚಿಕೆಯಲ್ಲಿ ಕುಲದೇವತಾ ದೋಷದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರಿ. ಕಾರಣಾಂತರಗಳಿಂದ, ಸಮಯದ ಅಭಾವದಿಂದ ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಂದು ಏನೆಲ್ಲ ವಿಶೇಷ ಮಾಹಿತಿಯನ್ನ ಈ ದೋಷಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತೀರಾ ಗುರುಜಿ? ದೇವಿಂ ವಾಚಮದಿಯಂತ ದೇವಾಃ ತಾನ್ ವಿಶ್ವರೂಪಾಂ ಪಶೋ ವದಂತೆ ಸಾನೋ ಮಂತ್ರೇಶು ಮೂರ್ಜಂತು ಹಾನ ಧೇನುರ್ವಾಗಸ್ಮಷ್ಟುತೈತು ಧ್ರುವಂತ್ರೇ ವಾಜಾವರಣೋ ಧ್ರುವಂ ದೇವೋ ಬೃಹಸ್ಪತಿಂ ಧ್ರುವಂತ್ರ ಇಂದ್ರಸ್ಯಾಗ್ನಿಶ್ಚ ರಾಷ್ಟ್ರಂ ಧಾರ್ಯತಾಂ ಧ್ರುವಂ ಧ್ರುವಂ ಧ್ರುವಂ. ಜೈ ಮಹಾದೇವ್. ಸಮಸ್ತ ವೀಕ್ಷಕ ಬಾಂಧವರಲ್ಲಿ ಈ ದಿವಸ ವಿಶೇಷವಾದ ದಿವಸ, ಶುಕ್ರವಾರ. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದಿವಸ. ಇದೇ ದಿನ ನಾವು ಏನ್ ಮಾಡ್ತಿದ್ದೀವಿ, ಕುಲದೈವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕುಲದೇವತ ಹಿಂದಿನ ಸಂಚಿಕೆ ತಿಳಿಸಿದ್ದೆ, ಏನೇನ್ ಮಾಡಬೇಕು, ಯಾವ ರೀತಿ ಕುಲದೇವತೆಗಳನ್ನ ಆರಾಧನೆ ಮಾಡಬೇಕು, ಎಲ್ಲವನ್ನು ತಿಳಿಸ್ತಾ ಬಂದಿದ್ದೆ. ಆದ್ರೆ ಈ ದಿವಸ ವಿಜಯನಾಮ ಸಂವತ್ಸರ, ದಕ್ಷಿಣಾಯನ, ಆಶ್ವೀಜ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ, ಜೊತೆಯಲ್ಲಿ ಮಾಸ ಶೂರ. ತ್ರಯೋದಶಿ ಅಂದ್ರೆ ಗೊತ್ತಿದೆಯಲ್ಲ, ಪ್ರದೋಷದ ದಿವಸ. ಈ ದಿನ ಎಲ್ಲ ಕಡೆ ಶಿವನ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ, ಸಾಯಂಕಾಲದ ಸಮಯ. ಶನೇಶ್ವರನ ದೇವಸ್ಥಾನದಲ್ಲಿ ತೈಲಾಭಿಷೇಕ. ಅತಿ ಹೆಚ್ಚಾಗಿ ಶಿವನಿಗೆ, ಶನೇಶ್ವರನಿಗೆ ಈ ದಿವಸ ಪೂಜೆ ಮಾಡೋದ್ರಿಂದ ಶನಿ ದೋಷ ಹೋಗುತ್ತೆ ಅನ್ನೋದು ನಿಜ. ತ್ರಯೋದಶಿ ದಿವಸ. ಮತ್ತೆ ಈ ತ್ರಯೋದಶಿ ದಿವಸ ಯಾವುದೇ ಥರದ ಒಂದು ಶುಭ ಕಾರ್ಯಗಳನ್ನಿದ್ರು, ಅಶುಭ ಕಾರ್ಯಗಳು ಇದ್ರೂ ಸಹ ಕೆಲವರು ಮಾಡುವಂಥ ಸಂಪ್ರದಾಯ ಇಲ್ಲ. ಈ ದಿನ ಕುಲದೈವತದ ಶಾಪದ ಬಗ್ಗೆ ವಿಚಾರಣೆ ಮಾಡ್ತೀವಿ. ಹಸ್ತ ನಕ್ಷತ್ರದಲ್ಲಿ ಈ ದಿವಸ ತುಂಬಾ ವಿಶೇಷವಾದ ನಕ್ಷತ್ರ, ಚಂದ್ರಸ್ಥಾನದ ನಕ್ಷತ್ರ. ಚಂದ್ರನು ಹಸ್ತ ನಕ್ಷತ್ರದಲ್ಲಿರ್ತಕ್ಕಂಥದ್ದು. ಚಂದ್ರ ಮನಸ್ಸುಕಾರಕ, ನಿಮ್ಗೆಲ್ಲರಿಗೂ ತಿಳಿಸಿ ನಾ ಆಲ್ರೆಡಿ ಏನೇನು ಅಂತ. ಆದ್ರೆ ಈ ದಿವಸದ ವಿಶೇಷ, ಶುಕ್ರವಾರ ಹಸ್ತ ನಕ್ಷತ್ರ ಬಂದಾಗ, ತ್ರಯೋದಶಿ ದಿವಸ ಬಂದಾಗ, ಅದು ಪ್ರದೋಷ ದಿವಸ ಬಂದಾಗ ನಾವೇನ್ ಮಾಡ್ಬೋದು? ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ತೇ ನಮಃ. ಕುಬೇರನನ್ನ ಒಲಿಸ್ಕೊಳ್ತಕ್ಕಂತಹ ದಿವಸ ಈ ತ್ರಯೋದಶಿ ಆಗಿರುತ್ತೆ. ಈ ದಿನ ನಿಮ್ಮನೆಗೆ ಕೋಟಿ ಕೋಟಿ ಹಣ ಬರ್ತಿದೆ, ಆದ್ರೆ ನಿಲ್ತಾ ಇಲ್ಲ ಗುರುಗಳೇ. ಲಕ್ಷ ಬರ್ತಾ ಇದೆ ಗುರುಗಳೇ, ಆದ್ರೆ ನನ್ನ ಹತ್ರ ದುಡ್ಡು ಉಳಿತಾ ಇಲ್ಲ. ಯಾಕೆ ದುಡ್ಡು ಯಾಕೆ ಉಳಿತಾ ಇಲ್ಲ? ಎಲ್ಲವೂ ಯಕ್ಷ ಪ್ರಶ್ನೆಗಳೇ. ಕೆಲವುದಕ್ಕೆ ಉತ್ತರಗಳು ಸಿಗೋದಿಲ್ಲ. ಮನೆಯಲ್ಲಿ ವಾಸ್ತು ದೋಷ, ನಿಮ್ಮ ಮನೆ ನಾನು ನೋಡಿಲ್ಲ, ಮನೆಯ ವಾಸ್ತು ದೋಷದಿಂದನೂ ಹೀಗಿರ್ಬೋದು. ವಾಸ್ತು ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಏನಪ್ಪ ಈ ವಾಸ್ತು ಎಲ್ಲಾ ಮಾಧ್ಯಮಗಳಲ್ಲಿ ವಾಸ್ತು, ಅವನೋ ಬರ್ತಾನೆ ಒಂದು ಹೇಳ್ತಾನೆ, ಯಾವನೋ ಬರ್ತಾನೆ ಇನ್ನೊಂದು ಹೇಳ್ತಾನೆ. ಅದನ್ನ ತಂದಿಡಿ, ಇದನ್ನ ತಂದಿಡಿ, ಕೇವಲ 500 ರೂಪಾಯಿ ಕೊಡಿ ಮನೆಗೆ ಬರ್ತೀವಿ ಅಂತ 25 ಜನ ಬರ್ತಾರೆ, 50,000 ಬಿಲ್ ಮಾಡ್ಬಿಟ್ಟು ಹೋಗ್ತಾರೆ.
ಅದನ್ನ ಮಾಡಿ ಒಳ್ಳೇದಾಗತ್ತೆ, ಆ ದಿಕ್ಕಲ್ಲಿ ಮಲ್ಕೊಳ್ಳಿ ಒಳ್ಳೆ. ನಿಜ, ವಾಸ್ತು ಅಂದ್ರೆ ನಿಜ. ಮುಂದಿನ ಸಂಚಿಕೆಯಲ್ಲಿ ವಾಸ್ತು ಯಾವ ರೀತಿ ಕಂಡಿಡಿದ್ರು, ವಾಸ್ತು ಯಾವ ರೀತಿ ಪ್ರಭಾವ ಆಗುತ್ತೆ ವೈಜ್ಞಾನಿಕವಾಗಿ ನಾನು ತೋರಿಸ್ತೀನಿ. ವೈಜ್ಞಾನಿಕವಾಗಿ ಯಾಕೆ ಎಲ್ಲೆಲ್ಲಿ ಏನೇನು ಅಂತ ಅದನ್ನ ಮಾರ್ಪಾಡು ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿರ್ತಕ್ಕಂಥವ್ರು ಸಾವಿರಾರು ಜನ ನೋಡಿ. ಒಂದು ಯೋಚನೆ ಮಾಡಿ ವೀಕ್ಷಕ ಬಾಂಧವರೇ, ಹಳೇ ಕಾಲದಲ್ಲಿ ಗುಡಿಸಲು ಮನೆಯಲ್ಲಿ ಇರ್ತಾ ಇದ್ವಿ ನಾವೆಲ್ಲ. ನಮ್ಮ ಅಜ್ಜಿ ತಾತ ಎಲ್ಲ ನಾವು ಬಡವರಪ್ಪ, ನೀವೇನೋ ನಂಗೆ ಗೊತ್ತಿಲ್ಲ. ಆಗ ಒಂದು 100 ವರ್ಷದಿಂದ ನಾನು ಹುಟ್ಟಿರ್ಲಿಲ್ಲ, ಆದ್ರೆ ಆಗಿರೋರು ಹೆಂಚಿನ ಮನೆಯಲ್ಲೇ ಇರ್ತಾ ಇದ್ರು ಅಂತ ನಮ್ಮ ತಾತಂದ್ರು ಹೇಳ್ತಿದ್ರು. ಹೆಂಚಿನ ಮನೆಯಲ್ಲಿ ಅಲ್ಲಿ ಏನು ವಾಸ್ತು ಏನು ಗೊತ್ತಾ? ನಾನು ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಕೋನಗಳಿಗೆ ಇರ್ತಕ್ಕಂಥ ಶಕ್ತಿ. ಒಂದು ಹೆಂಚು ಹೆಂಗಿರುತ್ತೆ, ಈ ರೀತಿ ಮನೆ ಮಾಡ್ತಾರೆ, ಈ ರೀತಿ ಮನೆ ಮಾಡ್ತಾರೆ. ಅಂದ್ರೆ ಈ ಕೋನಗಳು ಮಾಡ್ತಾ ಇರೋದ್ರಲ್ಲೇ ವಾಸ್ತು ದೋಷ ಹೋಯ್ತು. ಅದಕ್ಕೆ ಹೆಂಚಿನ ಮನೆಯಲ್ಲಿ ಈಗಲೂ ನೋಡಿ ಆರೋಗ್ಯವಂತರಿದ್ದಾರೆ, ಆಯುಷ್ಯವಂತರಿದ್ದಾರೆ. ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಡೈಲಿ ಹೊಗೆಯಲ್ಲಿ ಊದ್ತಾರೆ, ಅಂತ ಊದಿ ಅಡಿಗೆ ಮಾಡ್ತಾರೆ. ಏನ್ ರೋಗ ಬಂದಿದೆ? ಅದೇ ಇಲ್ಲಿ ನಾವು ಬೆಂಗಳೂರಲ್ಲಿ ಒಂದು 6 ದಿನ ಹಿಂಗ್ ಬಸ್ ಸ್ಟಾಪಲ್ಲಿ ಹಿಂಗ್ ಓಡಾಡ್ ಬರೋಷ್ಟೊತ್ತಿಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್. ತಗೋ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯ್ತು, ಇಂಗಾಲ್ ಡೈಆಕ್ಸೈಡ್ ಜಾಸ್ತಿ ಆಯ್ತು, ಹಿಂಗ್ ಬಂದಿದೆ, ಅದು ಇದು ಜೀರ್ಣಶಕ್ತಿನೇ ಆಗಲ್ಲ. ಅಷ್ಟೇ ಅಲ್ಲ, ನೀವು ಒಂದು ಯೋಚನೆ ಮಾಡಿ, ಬೆಂಗಳೂರಲ್ಲಿ ಇರತಕ್ಕಂಥವ್ರಿಗೆ ಸರಿಯಾದ ಟೈಮ್ಗೆ ಹೊಟ್ಟೆ ಹಸುವಾಗಲ್ಲ. ಅದೇ ಯಾವ್ದಾದ್ರು ಲಾಂಗ್ ಜರ್ನಿ ಕಾಡುಗಳ ಪ್ರದೇಶದಲ್ಲಿ ಹೋಗ್ಬಿಡ್ಲಿ, ಬೆಳಗ್ಗೆನೆ ಹೊಟ್ಟೆ ಹಸಿತಾ ಇರುತ್ತೆ. ಅಂದ್ರೆ ಗಾಳಿ ಪರಿಶುದ್ಧವಾಗಿಲ್ಲ ಅಂತ. ವಾಸ್ತು ಅಂದ್ರೂ ಅಷ್ಟೇ, ಪರಿಶುದ್ಧತೆಯನ್ನ ಮಾಡ್ಕೊಳ್ಳುವಂಥದ್ದೇ ಒಂದು ವಾಸ್ತು. ಆದ್ರೆ ಈ ದಿವಸ ನಾನ್ ನಿಮ್ಗೆ ಹೇಳೋಂಥದ್ದು ಆರ್ಥಿಕ ಸ್ಥಿತಿ ವಾಸ್ತು ಅಷ್ಟೇ ಅಲ್ಲ. ಒಂದು ರಂಗೋಲಿಯಲ್ಲಿ ಕೂಡ ಒಂದು ಶಕ್ತಿ ಅಡಗಿದೆ. ಕೆಲವರು ಹೇಳ್ತಾರೆ ರಂಗೋಲಿ ಹೆಂಗಂದ್ರೆ ಹಂಗೆ ಹಾಕ್ಬಾರ್ದು, ದೆವ್ವಗಳು ಬರುತ್ತೆ ಅಂತ. ದೆವ್ವಗಳೆಲ್ಲ, ನಕಾರಾತ್ಮಕ ಶಕ್ತಿ ಉದ್ಭವ ಆಗುತ್ತೆ. ಪಾಸಿಟಿವ್ ಆಗಿ ಇಷ್ಟೇ ಚುಕ್ಕೆಗಳು ಹಾಕಿ ಈ ರೀತಿ ರಂಗೋಲಿ ಹಾಕೋದ್ರಿಂದ ಮನೆಗೆ ಇಷ್ಟು ಎನರ್ಜಿ ಬರುತ್ತೆ ಅಂತ. ಮನೆ ಮುಂದೆ ರಂಗೋಲಿ ಹಾಕೋದೇ ಅದಕ್ಕೆ ಪಾಸಿಟಿವ್ ಎನರ್ಜಿ ಈ ಕ್ಯೂಟ್ ಆಗ್ತಾ ಇರುತ್ತೆ. ಒಂದು ಶ್ರೀಚಕ್ರಕ್ಕೆ ಯಾವ ರೀತಿ ಕೋನಗಳಿರುತ್ತೋ, ಒಂದು ರಂಗೋಲಿಗೆ ಕೋನಗಳು ಸೇರಿಸೋದೇ ಒಂದು ರಂಗೋಲಿ. ಅದರಿಂದ ನಿಂಗೆ ಫ್ಲೋ ಆಗುತ್ತೆ ಶಕ್ತಿ. ಗಾಳಿ ಆ ಕಡೆಯಿಂದ ಬಂದಾಗ ಮನೆ ಒಳಗಡೆ ಪ್ರವೇಶ ಆಗತ್ತೆ. ಇದು ವಿಜ್ಞಾನ, ಇದು ವಾಸ್ತು ವಿಜ್ಞಾನ. ಆದ್ರೆ ಒಂದು ಯೋಚನೆ ಮಾಡಿ, ಕುಟುಂಬದಲ್ಲಿ, ಮನೆಗಳಲ್ಲಿ, ಹಳ್ಳಿಗಳಲ್ಲಿ ನೋಡ್ತಾ ಗುಬ್ಬಚ್ಚಿಗಳು ಇರ್ತಾ ಇತ್ತು. ಇದೆಲ್ಲ ನಾನು ನೋಡಿದ್ದೀನಿ ಗುಬ್ಬಚ್ಚಿಗಳು. ಈ ಗುಬ್ಬಚ್ಚಿಗಳಿಗೆ ನುಚ್ಚು ಅಕ್ಕಿ ಹಾಕ್ತಿದ್ದೆ ಸಣ್ಣ ವಯಸ್ಸಲ್ಲಿ. ಅಕ್ಕಿ ಎಲ್ಲ ಬಂದು ತಿಳ್ತಾ ಇತ್ತು. ಈಗ ನನ್ನ ಮಗನಿಗೆ, ನನಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ನನ್ನ ಮಗನಿಗೆ ಡ್ಯಾಡಿ ಗುಬ್ಬಚ್ಚಿ ಹೆಂಗಿದೆ ಅಂತಂದ್ರೆ ಖಂಡಿತ ನಾನು ತೋರ್ಸ್ಲಕ್ಕೆ ಇಷ್ಟು ದಿನದಿಂದ ಆಗ್ತಿಲ್ಲ, ಹುಡುಕಾಡ್ತಾ ಇದ್ದೀನಿ ಸುಮಾರು 2 ವರ್ಷದಿಂದ. ಈ ಬೆಂಗಳೂರಲ್ಲಿ ಗುಬ್ಬಚ್ಚಿ ಕಾಣಿಸಿಲ್ಲ. ನಾನು ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಹೇಳಿ? ನಮ್ಮ ವಿಜ್ಞಾನ ಅಂತ ಮುಂದುವರೆದು ಗುಬ್ಬಚ್ಚಿಗಳು ಕಳ್ಕೊಂಡೇ ಬಿಟ್ಟಿದ್ದೀವಿ. ತಂತ್ರಶಕ್ತಿ ಅಷ್ಟಾಗ್ತದೆ. ತರಂಗಗಳು, ವೈಬ್ರೇಷನ್ಸ್. ನಿಮ್ಮ ಮನೆಯಲ್ಲಿ ನಾನು ಕಾಣಿಸ್ತಾ ಇರೋದು ತರಂಗಗಳಿಂದಾನೆ. ಒಂದು ಮೊಬೈಲ್ ಫೋನಲ್ಲಿ ಮಾತಾಡೋದು ತರಂಗಗಳಿಂದಾನೆ. ಅದರಲ್ಲಿ ಕೆಟ್ಟ ತರಂಗಗಳು ಇರುತ್ತೆ, ಒಳ್ಳೆ ತರಂಗಗಳು ಇರುತ್ತೆ, ಸಕಾರಾತ್ಮಕ ನಕಾರಾತ್ಮಕ ಎರಡೂ ಇರುತ್ತೆ. ಈ ತರಂಗಗಳಿಂದ ಆ ಒಂದು ಗುಬ್ಬಚ್ಚಿಗಳೇ ಮಾಯ ಆಗಿದೆ. ಇನ್ನು ನಾವು ಎಷ್ಟು ವಾಸ್ತು ಪ್ರಕಾರವಾಗಿ ಕಟ್ಟಿದ್ರೂ ಸಹ ಆ ವೈಬ್ರೇಷನ್ ಎಲ್ಲಿರುತ್ತೆ? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. 100% ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಿದೀನಿ ಅನ್ನೋನ್ ಕೂಡ ಆ ಮನೇಲಿ ಇರಕ್ಕಾಗ್ತಿಲ್ಲ. ಬಿಕಾಸ್ ಆಫ್ ಎನರ್ಜಿ ಲೆವೆಲ್ ಫ್ಲೋಟಿಂಗ್ ಆಗ್ತಾ ಇರತಕ್ಕಂಥದ್ದು ನೆಗೆಟಿವ್. ನಮ್ಮ ಸುತ್ತಲೂ ತರಂಗಗಳು ಬೆಳೆಸ್ಕೊಂತಾ ಇದೀವಿ. ಆದ್ರೆ ಯಾರಾದ್ರೂ ವಿಜ್ಞಾನಿಗಳು, ಮಹಾಪುರುಷರು ಅಂತಿದ್ರೆ ಆ ತರಂಗಗಳನ್ನ ಅವಾಯ್ಡ್ ಮಾಡೋ ತರ ಏನಾದ್ರೂ ಮನೆಗಳಿಗೆ ಅಳವಡಿಸ್ಬಿಟ್ರೆ ಅವರು ಭಗವಂತ, ಅವನೇ ವಾಸ್ತು ಪುರುಷ. ಅದು ಬಿಟ್ಟು ವಾಸ್ತು ಅದು ಇದು ಬಂದ್ ಮಾಡ್ತೀವಿ ಅಂತಂದ್ರೆ ಖಂಡಿತ ನಂಬಕ್ ಹೋಗ್ಬೇಡಿ, ದುಡ್ಡು ವ್ಯರ್ಥನೂ ಮಾಡ್ಕೊಳ್ತಾರೆ. ಆದ್ರೆ ಈ ದಿನ ನಾನು ಕೊಡುವಂಥದ್ದು ನಿಮ್ಮ ಮನೆಯಲ್ಲಿ ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಸ್ತು. ನೀವು ಏನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಸದಾ ದುಡ್ಡು ಇರುತ್ತೆ ಅಂತ ಒಂದು ಅದ್ಭುತವಾದ ಟಿಪ್ಸ್ ಈ ದಿನ ನಿಮ್ಗೆ ಕೊನೆಯಲ್ಲಿ ನಾನು ಕೊಡ್ತೀನಿ. ಈಗ ಕರೆಗೆ ಸ್ಪಂದಿಸೋ ಸಮಯ ಆಗಿದೆ. ನೋಡೋಣ ಯಾರು ಅದೃಷ್ಟಶಾಲಿ ಅಂತ. ಹಲೋ ಹಲೋ ಹಲೋ, ನಮಸ್ತೆ, ಯಾರಿದು? ನಮಸ್ತೆ. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ನಾವು ಸುಶೀಲಾ ಅಂತ, ಉಡುಪಿಯಿಂದ.
ಸುಶೀಲಾ ಅವರು ಉಡುಪಿಯಿಂದ ಕರೆ ಮಾಡಿದ್ರ. ನಿಜವಾಗ್ಲೂ ಕೂಡ ನೀವು ಭಾಗ್ಯಶಾಲಿಗಳು, ಯಾಕಂದ್ರೆ ನಮ್ಮ ಜಿ ಕನ್ನಡ ವಾಹಿನಿಯಿಂದ ಉಚಿತವಾಗಿ ನೀವು ಶಕ್ತಿ ಯಂತ್ರವನ್ನ ಪಡ್ಕೊಳ್ತಾ ಇದ್ದೀರಾ. ಆದಷ್ಟು ಬೇಗ ಈ ಶಕ್ತಿ ಯಂತ್ರ ನಿಮ್ಮ ಮನೆಗೆ ರವಾನಿಸುವಂತ ಜವಾಬ್ದಾರಿಯನ್ನ ನಾವು ಹೊತ್ತಿದೀವಿ. ಈ ವಿಶೇಷ ಶಕ್ತಿ ಯಂತ್ರದಲ್ಲಿ ಸಾಕಷ್ಟು ಪ್ರಭಾವಿ ತರಂಗಗಳಿದೆ. ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಕಲ ಕಷ್ಟಗಳನ್ನ ಇದು ನೆರವೇರಿಸುತ್ತೆ, ದೂರ ಮಾಡುತ್ತೆ, ನಿಮ್ಮ ಮನದಲ್ಲಿರುವಂತಹ ಅಭೀಷ್ಟಗಳನ್ನ ಎಲ್ಲ ನೆರವೇರಿಸುತ್ತೆ ಅಂತ ಹೇಳ್ತಾ ಗುರುಜಿ ಅವರೊಂದಿಗೆ ಮಾತನಾಡೋ ಸಮಯ ಆಗಿದೆ. ನಿಮ್ಗೆ ತಿಳಿಸಿ ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು ನೀವು? ನನ್ನ ಬಗ್ಗೆ ಕೇಳ್ಬೇಕು. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 2/8/70. 2/8/70. ಸಮಯ ಹೇಳಿಮ್ಮ. ಸಮಯ 12 ಗಂಟೆ. 12 ಗಂಟೆ. ರಾತ್ರಿನಾ ಬೆಳಗ್ಗೆನ? ರಾತ್ರಿ. ಅಂದ್ರೆ ಇದು 3ನೇ ತಾರೀಕಿಗೆ ಬೀಳತ್ತಾ? 3ನೇ ತಾರೀಕು ಅಂತ ಅದು ಜಾತಕ ಉಂಟು, ಕರೆಕ್ಟ್ ಅದು ಗೊತ್ತಾಗುದಿಲ್ಲ ಅಲ್ಲ ನಮ್ಗೆಲ್ಲ. ಸರಿ, ಪರವಾಗಿಲ್ಲ ಸುಶೀಲಾ ಅವರೇ. ಗುರುಜಿ ಅವರಿದ್ದಾರೆ, ಅವ್ರು ಖಂಡಿತ ತಿಳಿಸ್ಕೊಡ್ತಾರೆ, ಮಾತನಾಡಿಮ್ಮ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಿಮ್ಮ. ಅದ್ ನನ್ಗೆ ಮಕ್ಳಿಲ್ಲ, 16 ವರ್ಷ ಆಯ್ತು ಮದುವೆಗೆ. ಚಿಂತೆ ಮಾಡ್ಬೇಡ ತಾಯಿ, ಅದಕ್ಕೆ ಯಾಕೆ ದುಃಖ ಮಾಡ್ಕೊಂತೀರಾ? ಭಗವಂತ ಮಕ್ಕಳು ಎಲ್ಲರಿಗೂ ಕೊಡ್ತಾನೆ. ನಿನ್ನ ಜಾತಕದಲ್ಲಿ ಏನಾಗ್ತಿದೆ ಅದನ್ನ ರಮಲಶಾಸ್ತ್ರದ ಮುಖಾಂತರ ನಾನು ಪರೀಕ್ಷೆ ಮಾಡ್ತೀನಿ. ಅದ್ರಲ್ಲಿ ಏನ್ ಸಮಸ್ಯೆ ಇದೆ, ಅದು ಪರಿಹಾರ ಏನು ಅಂತ ರಮಲಶಾಸ್ತ್ರ ಹೇಳುತ್ತೆ ತಾಯಿ. 1 ಸೆಕೆಂಡ್. ರಮಲಶಾಸ್ತ್ರದ ಅದ್ಭುತವಾದ ಹೇಳು. ಖಂಡಿತವಾಗ್ಲೂ ನಿಮಗೆ ಪುತ್ರ ಹಾಗೆ ಆಗ್ತಾನೆ, ಗಂಡು ಮಗುವೆ ಮೊದಲನೇದಾಗತ್ತೆ, ಚಿಂತೆ ಇಲ್ಲ ತಾಯಿ. ನೀವು ಸಂಬಂಧದಲ್ಲಿ ಮದ್ವೆ ಆಗಿದೆಯಾ? ಗಂಡ ಹೆಂಡತಿಯರ್ದು ಹೊಸ ಸಂಬಂಧನ? ಇಲ್ಲ, ಹೊಸ ಸಂಬಂಧ ಗುರುಜಿ. ಯಾಕೆ ಅಂತಂದ್ರೆ ನೋಡಿ, ಇವರ ನಿಮ್ಮ ಜಾತಕದಲ್ಲ ತಾಯಿ, ನಿಮ್ಮ ಕುಟುಂಬ, ನಿಮ್ಮ ಮನೆಯವರ ಜಾತಕದಲ್ಲಿ ಪಿತೃದೋಷ ಅಂತ ಬಂದಿದೆಯಮ್ಮ. ಈ ಪಿತೃದೋಷಕ್ಕೆ ನಾರಾಯಣ ಬಲಿ ಅಂತ ಮಾಡ್ತಾರೆ. ನೀವು ಉಡುಪಿ ಅಲ್ವೇ? ಹೌದೌದು. ನಿನಗೆ ಮಂಗಳೂರು ತುಂಬಾ ಹತ್ರ. ಗೋಕರ್ಣ ಗೊತ್ತಿದೆ ನಿಮ್ಗೆ, ಆತ್ಮಲಿಂಗ, ಅಲ್ಲಿ ನಾರಾಯಣ ಬಲಿ ಅಂತ ಮಾಡ್ತಾರೆ ತಾಯಿ. ಆಯ್ತಾಯ್ತು. ನಿಮ್ಮ ಮನೆಯವ್ರನ್ನ ನಿಮಗೆ ಮಾವ ಇದ್ದಾರಾ? ಮಾವ ಇದ್ದಾರೆ, ಅವರು ಬಾಂಬೆಯಲ್ಲೆಲ್ಲ ಇರುವುದು, ಪೂನಾದಲ್ಲಿ, ಬಾಂಬೆಯಲ್ಲಿ. ನೋಡಿ ತಾಯಿ, ಅವ್ರ ಕೈಲೇ ಮಾಡಿಸ್ಬೇಕಮ್ಮ. ಯಾಕೆ ಅಂತಂದ್ರೆ ತಂದೆ ಇರ್ಬೇಕಾದ್ರೆ ಮಗ ಮಾಡಬಾರ್ದು, ಅನಿಷ್ಟ. ಅದರಿಂದ ನಿಮ್ಮ ಮಾವನವರನ್ನ ಬರ್ಮಾಡ್ಕೊಂಡು ಅವ್ರ ಕಡೆಯಲ್ಲಿ ನಾರಾಯಣ ಬಲಿ ಅಂತ ಒಂದು ಮಾಡಿ ಮುಗಿಸಿ. ಖಂಡಿತವಾಗ್ಲೂ ನಿನಗೆ ಗಂಡು ಮಗು ಸಂತಾನ ಆಗುತ್ತೆ, ಚಿಂತೆ ಮಾಡಬೇಡ. ಆದ್ರೆ ನಿನ್ನ ಜಾತಕಕ್ಕೆ ಪಂಚಮ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಪಾಪಗ್ರಹಗಳ ದೃಷ್ಟಿಯಿಂದ ಗರ್ಭಧಾರಣೆ ನಿಷಿದ್ಧ ಅಂತ ಹೇಳ್ತೀವಿ. ಏನ್ ಮಾಡ್ಬೇಕು ಅಂತಂದ್ರೆ, ಒಂದು 64 ದಿವಸ ಪ್ರತಿ ದಿವಸ ಅರಳಿ ಮರದ ಬುಡಕ್ಕೆ 9 ಪ್ರದಕ್ಷಿಣೆ ಹಾಕ್ಬೇಕಮ್ಮ. ಅರಳಿ ಮರದ ಬುಡಕ್ಕೆ, ಅರಳಿ ಮರ ಗೊತ್ತಲ್ಲ ನಿನ್ಗೆ? ಗೊತ್ತುಂಟು, ಅಶ್ವತ್ಥ ಮರ. ಹೌದು, ಅದಕ್ಕೆ 9 ಪ್ರದಕ್ಷಿಣೆ ಹಾಕಬೇಕು. ಈ 9 ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ನೀವ್ ಯಾವುದೇ ಕಾರಣಕ್ಕೂ ಈ 64 ದಿವಸ ಗಂಡ ಹೆಂಡತಿಯ ದೈಹಿಕ ಸಂಪರ್ಕ ಇರಬಾರ್ದು. ನೀನ್ ಯೋಚನೆ ಮಾಡ್ಬೋದು, ಏನು ಗುರುಗಳೇ ನಾವು ಮದುವೆ ಗಂಡ್ ಮಗು ಬೇಕು ಅಂದ್ರೆ ನೀವು ದೈಹಿಕ ಸಂಪರ್ಕ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಯೋಚನೆ ಬರುತ್ತೆ. ಆದ್ರೆ ನಿನಗೆ ಅಂತಲ್ಲ, ಎಲ್ರಿಗೂ ಹೇಳ್ತಿದ್ದೀನಿ, ಇವರಿಬ್ಬರು ನೀವು ದೂರ ಇರೋಷ್ಟು ದಿನ ಅವರ ದೇಹದಲ್ಲಿ ವೀರ್ಯ ಸ್ತಂಭನ ಅನ್ನೋದು ಆಗುತ್ತೆ, ಅಂದ್ರೆ ಸ್ಟೋರೇಜ್ ಅನ್ನೋದಾಗತ್ತೆ. ಅದೇ ಸಮಯದಲ್ಲಿ ನೀವು ಇಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ದೇಹದೊಳಗಡೆ ಗರ್ಭದೋಷಗಳೇನಾದ್ರೂ ಇದ್ರೆ ನಿವಾರಣೆ ಆಗುತ್ತೆ ತಾಯಿ. ನಂತರ ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮಗೋಸ್ಕರ, ನಿನ್ನ ಪುತ್ರ ಅಂತ ನೀವು ಕೇಳಿದ್ರ, ಅದಕ್ಕೋಸ್ಕರ ನನ್ನ ಶಕ್ತಿಯನ್ನ ದಾರ ಎಳೆದಿರತಕ್ಕಂತಹ ಒಂದು ಸಿದ್ಧಿ ಯಂತ್ರ, ಈ ಭೈರವಿ ಯಂತ್ರ ಅಂತಂದ್ರೆ ಶ್ರೀ ಯಂತ್ರವನ್ನ ನಾನು ನಿಮ್ಮನೆಗೆ ನನ್ನ ಪರಿಪೂರ್ಣವಾದ ಶಕ್ತಿಯನ್ನ ತುಂಬಿ ನಿಮ್ಮನೆಗೆ ಕಳಿಸ್ತಾ ಇದ್ದೀನಿ ತಾಯಿ. ಖಂಡಿತವಾಗಲೂ ಇದು ನಿಮ್ಮನೆಗೆ ಬರಲಿ. ಈ ಬಂದಿದ ತಕ್ಷಣ ನೀವೇ ಶುಭವಾರ್ತೆಯಲ್ಲಿ ಅಥವಾ ಮಗುವಿನ ಸಮೇತವಾಗಿ ನಮ್ಮನ್ನು ಬಂದು ದರ್ಶನ ಮಾಡ್ಬೇಕಮ್ಮ. ಒಳ್ಳೇದಾಗ್ಲಿ ತಾಯಿ, ಖಂಡಿತ ನಿನ್ನ ಜೀವನ ಚೆನ್ನಾಗಿದೆ, ಚಿಂತೆ ಮಾಡಬೇಡ, ಒಳ್ಳೇದಾಗತ್ತೆ. ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಗುರುಜಿ, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಕರೆ ಸ್ವೀಕರಿಸೋಣ್ವಿ? ಹಲೋ. ಹಲೋ, ನಮಸ್ತೆ, ಯಾರಿದು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಶ್ರುತಿ ಅಂತ ಮೇಡಮ್. ಶ್ರುತಿ ಅವರೇ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಮದ್ದೂರು, ಮಂಡ್ಯ ಡಿಸ್ಟಿಕ್ ಮದ್ದೂರಿಂದ ಮೇಡಮ್. ನಿಜವಾಗ್ಲೂ ನೀವು ಕೂಡ ಭಾಗ್ಯಶಾಲಿಗಳು ಶ್ರುತಿ ಅವರೇ, ಯಾಕಂದ್ರೆ ನಮ್ಮ ಜಿ ಕನ್ನಡ ವಾಹಿನಿಯಿಂದ ಉಚಿತವಾಗಿ ನಿಮಗೆ ಒಂದು ವಿಶೇಷವಾದಂತಹ ಶಕ್ತಿ ಯಂತ್ರ, ಭೈರವಿ ಯಂತ್ರವನ್ನ ನೀಡ್ತಾ ಇದೀವಿ. ಆದಷ್ಟು ಬೇಗ ಇದು ನಿಮ್ಮ ಮನೆಗೆ ರವಾನೆ ಆಗುತ್ತೆ ಅಂತ ಬಯಸ್ತಾ, ಹೇಳಿಮ್ಮ, ಮದ್ದೂರಿನಿಂದ ಕರೆ ಮಾಡ್ತಿದ್ರ, ಯಾರ ಬಗ್ಗೆ ಕೇಳ್ಬೇಕಿತ್ತು ನಿಮ್ಗೆ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಹೇಳಿ, ಜನ್ಮ ದಿನಾಂಕ ತಿಳಿಸಿ ಶ್ರುತಿ ಅವರೇ. 1487 ಮೇಡಮ್. 1487. ಹಾ ಮೇಡಮ್. ಸಮಯ ತಿಳಿಸಿಮ್ಮ. ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಯಾವ್ದಾದ್ರೂ ಮಾಹಿತಿ ತಿಳಿದಿದ್ಯಾ? ಇಲ್ಲ ಮೇಡಮ್. ಪರವಾಗಿಲ್ಲ ಶ್ರುತಿ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ಸರಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿಮ್ಮ.
ಗುರುಜಿ ನಿಮ್ಗೆ ನನ್ನ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಚಿಂತೆ ಮಾಡಬೇಡ ತಾಯಿ. ತುಂಬಾ ದಿವಸದಿಂದ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದ್ ಮಾಡ್ತಾ ಇದ್ದೆ ಗುರುಜಿ. ಇವತ್ ಲೈನ್ ಸಿಕ್ಕಿದೆ ಗುರುಜಿ ನನ್ಗೆ ನಿಮ್ ಜೊತೆ ಮಾತಾಡಕ್. ಚಿಂತೆ ಮಾಡಬೇಡ ತಾಯಿ, ಚಿಂತೆ ಮಾಡಬೇಡ. ನಿನ್ನ ಕಷ್ಟ ಇವತ್ತಿಗೆ ಈ ದೇವಿಶ್ರೀ ಗುರುಜಿಯವರ ಆಶೀರ್ವಾದದಿಂದ ಪರಿಹಾರ ಆಯ್ತು ಅಂತ ತಿಳ್ಕೊ ತಾಯಿ. ಖಂಡಿತ ನಿಂಗೆ ಒಳ್ಳೇದಾಗತ್ತೆ. ಯಾವುದೇ ಕಾರಣಕ್ಕೂ ನೀನ್ ದುಃಖ ಪಟ್ಕೋಬೇಡೋದ್ ಬೇಡ. ಇನ್ನು ಮುಂದೆ ನೀನ್ ಸದಾ ನಗ್ನಗ್ತಾ ಇರ್ಬೇಕು. ಚಿಂತೆ ಮಾಡಬೇಡ. ನಾನು ನಿನಗೋಸ್ಕರ ನನ್ನ ಕಷ್ಟವನ್ನ ದಾರೆ ಎಳೆದು ಕಂಡಿರ್ತಕ್ಕಂತ ಶ್ರೀಯಂತ್ರವನ್ನ ನಾನು ನಿನ್ನ ಮನೆಗೆ ಕಳಿಸ್ಕೊಡ್ತೀನಿ. ಈ ಶ್ರೀಯಂತ್ರ ನಿನ್ನ ಮನೆಗೆ ಇದು ತಲುಪಿದ ತಕ್ಷಣ ಖಂಡಿತವಾಗ್ಲೂ ನಿನ್ಗೆ ತುಂಬಾ ಶುಭ ಸುದ್ದಿನೇ ಆಗತ್ತೆ. ಜೀವನದಲ್ಲಿ ನೀನ್ ಕಷ್ಟ ಮರಿತೀಯ ಅನ್ಕೋ. ಆದ್ರೆ ನಿನ್ನ ಜನ್ಮ ಜಾತಕದಲ್ಲಿ ಏನ್ ದೋಷ ಇದೆ ಅನ್ನೋದು ನಂಗೆ ಗೊತ್ತಿಲ್ಲ. ಆ ದೋಷದ ಬಗ್ಗೆ ರಮಲ ಶಾಸ್ತ್ರದ ಮುಖಾಂತರ ಕಂಡಿಡಿಯೋಣ ಅಮ್ಮ. ನಿನ್ನ ಜನ್ಮ ಜಾತಕದಲ್ಲಿ ಅಷ್ಟಮ ವರ್ಗವನ್ನ ತೋರಿಸ್ತಾ ಇದೆ. ದುಸ್ಥಾನ, ದುಸ್ಥಾನ ಸ್ಥಾನ, ದುಸ್ಥಾನ ನೋಡಿ. ಎಲ್ಲಿ ದುಸ್ಥಾನ ಅಂತಂದ್ರೆ ಯಾವುದೇ ಕೆಲಸ ಮಾಡಕ್ ಹೋಗಿ ಅಪವಾದ, ಅಪಾರ್ಥ, ನಿಂದನೆಗಳು. ಏನ್ ಮಾಡಿದ್ರು ಎಲ್ಲ ತಪ್ಪೇ, ಸರಿ ಯಾವ್ದು ಆಗುದಿಲ್ಲ ಗುರುಜಿ. ಸರಿಮ್ಮ, ಎಷ್ಟು ಓದಿದ್ಯಪ್ಪ ನೀನು? ಏನ್ ಓದಿದ್ಯಮ್ಮ? SSLC ಓದಿದೀನಿ ಗುರುಜಿ. ವಿದ್ಯಾಭ್ಯಾಸನೂ ಅರ್ಧಂಬರ್ಧ ಆಗೋಯ್ತು. ಮಗು ನನ್ನ ಜೀವನದಲ್ಲಿ ಎಲ್ಲ ಅರ್ಧಂಬರ್ಧನೆ ಗುರುಜಿ. ಹೌದಮ್ಮ. ಮಗು ಏನ್ ಓದಿಸ್ತಿದ್ಯಾ ತಾಯಿ? ಮಗುನ LKG ಹಾಕಿದೀನಿ ಗುರುಜಿ. ಸರಿಮ್ಮ, ಓದ್ಸು. ನಿನ್ಗೇನಾದ್ರೂ ಮಗುನ ಓದ್ಸಕ್ಕಾಗಲ್ಲ ಅಂದ್ರೆ ನಮ್ಮ ಮಾಸ್ಟರ್ ಬಾ ತಾಯಿ, ನಾನು ಓದಿಸ್ತೀನಿ. ಬೇಕಾದ್ರೆ ಚಿಂತೆ ಮಾಡ್ಬೇಡ. ಸಾವಿರಾರು ಜನಕ್ಕೆ ಓದಿಸ್ತಾ ಇದ್, ನನ್ಗೇನ್ ತೊಂದರೆ ಆಗಲ್ಲ. ಆದ್ರೆ ನೀನ್ ಧೈರ್ಯ ತಗೋಬೇಕು, ತುಂಬಾ ಧೈರ್ಯ ತಗೋಬೇಕು. ನಿನ್ ಜೀವನದಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಿನ್ಗಿನ್ ಮುಂದೆ ಸತ್ಯ ದಿನಗಳು ಕಾಯ್ತಾ ಇದೆ. ಮುಂದೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಅಂತ ನೀನ್ ನಂಬ್ಕೋ. ಆದ್ರೆ ನಿನ್ನ ಜಾತಕದಲ್ಲಿ ಕಾಣಿಸ್ತಾ ಇರೋದು ಪೂರ್ವಾಜಿತ ಕರ್ಮ ಫಲ. ನಾನು ನಿನ್ಗೊಂದು ವ್ರತ ಹೇಳ್ತೀನಿ ತಾಯಿ. ಕರೆಕ್ಟಾಗಿ ಅದನ್ನ ನೀನ್ ಮಾಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ನಿನ್ ಮಗು ಸಮೇತವಾಗಿ ನಮ್ಮ ಜೀವಾಹಿನಿಗೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ಸರಿನಾ? ಖಂಡಿತ ಮಾಡ್ತೀನಿ ಗುರುಜಿ. ಸರಿಮ್ಮ, ಆಯ್ತು. ಪ್ರತಿ ಶುಕ್ರವಾರ ಎಲ್ಲಾದ್ರೂ ನಿಂಗೆ ಹತ್ರದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆಯಾ? ಲಕ್ಷ್ಮೀ ದೇವಸ್ಥಾನ ಇಲ್ಲಿ ನಮ್ಮೂರಲ್ಲಿ ಎಲ್ಲೂ ಇಲ್ಲ ಗುರುಜಿ. ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಸಾಯಂಕಾಲ ಒಂದು ಬಾಳೆ ಎಲೆ ಅಥವಾ ಮುತ್ತಕದ ಎಲೆ ಅಂತ ಹೇಳ್ತೀವಿ, ಊಟ ಮಾಡ್ತೀವಲ್ಲ ಆ ಎಲೆ, ಅಂತ ಎಲೆದ ಮೇಲೆ 3 ಇಡಿಯಷ್ಟು ಅಕ್ಕಿ ಹಾಕ್ಕೋಬೇಕು. ಅದ್ರ ಮೇಲೆ 2 ಬೆಲ್ಲದಚ್ಚನ್ನ ಇಟ್ಕೊ. ಅದ್ರ ಮೇಲೆ 2 ಬೆಲ್ಲದಚ್ಚು. ಈ ತುಪ್ಪದಲ್ಲಿ ನೆನ್ಸಿರೋ ಬತ್ತಿ ಇರುತ್ತಲ್ವಾ, ಅದನ್ನ ಅದ್ರ ಮೇಲೆ ಇಡಬೇಕು. ಇಟ್ಬಿಟ್ಟು ದೀಪ ಹಚ್ಚಿ ದೇವರಿಗೆ ಆರತಿ ಮಾಡಿ ಅಲ್ಲಿ ಧ್ವಜಸ್ತಂಭ ಹತ್ರ ಇಟ್ಬಿಟ್ಟು ಬರಬೇಕು. ಈ ರೀತಿ ಒಂದು 16 ವಾರ ಮಾಡಬೇಕು. ಮತ್ತೆ ಪ್ರತಿ ದಿವಸ ಸಾಯಂಕಾಲದ ಸಮಯ ನಿನ್ಗೆ ಅಲ್ಲೆಲ್ಲಾದ್ರೂ ಗೋಮಾಯ ಸಿಗುತ್ತಮ್ಮ? ನಮ್ಮ ಮನೆ ಹತ್ರನೇ ಇದೆ. ಆ ಗೋಮಾಯವನ್ನ ನೆಲಕ್ ಬೀಳದೆ ಇರುತ್ತಲ್ಲ, ಸ್ವಲ್ಪ ಸಗಣಿ ತಂದಿಟ್ಕೊಂಡ್ಬಿಡು ಮನೆಯಲ್ಲಿ. ಅದನ್ನ ಸ್ವಲ್ಪ ಬೆರಣಿ ತರ ಮಾಡ್ಕೊ. ಬೆರಣಿ ಅದಕ್ಕೆ ಸಾಯಂಕಾಲ ಸ್ವಲ್ಪ ತುಪ್ಪ ಹಾಕು. ನೀನ್ ಕೆಲ್ಸದಿಂದ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಹಾಕು. ಅದಕ್ಕೆ ಕೆಂಡ ಮಾಡ್ಕೊ. ಅದ್ರಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಸಿಗುತ್ತಲ್ವಾ, ಆ ಪಚ್ಚ ಕರ್ಪೂರ ಸ್ವಲ್ಪ ಮತ್ತೆ 1 ಲವಂಗ ಹಾಕಿ ಸಾಂಬ್ರಾಣಿಯನ್ನ ಅದ್ರ ಜೊತೆ ಮಿಶ್ರಣ ಮಾಡಿ ಮನೆಯೆಲ್ಲ ಹೊಗೆ ಕೊಡ್ತಾ ಬಾ. ನಿನ್ನ ಪ್ರಾರಬ್ಧ ಕರ್ಮ ಹೋಗುತ್ತೆ, ದಾರಿದ್ರ್ಯ ಹೋಗುತ್ತೆ, ನಿನ್ನ ಶತ್ರುಗಳು ನಿನ್ನ ವಶ ಹಾಕ್ತಾರೆ. ಆ ಗಾಳಿ ಎಲ್ಲೆಲ್ಲಿ ಹರಡುತ್ತೋ ಅವರೆಲ್ಲರೂ ನಿನ್ನ ಸ್ನೇಹ ಆಗ್ತಾರೆ. ನಿನ್ನನ್ನ ಯಾರು ಈ ದಿನ ದೂಷಣೆ ಮಾಡಿದ್ರೋ ಕೊನೆಗೆ ಅವರೇ ಬಂದು ನಿನ್ಗೆ ನನ್ನ ಕ್ಷಮೆ, ಆ ಕ್ಷಮಸಮ್ಮ ಅಂತೇಳಿ ನಿನ್ ಪಾದ ಹಿಡಿಬೇಕು ತಾಯಿ. ಆ ದಿನ ಬರುತ್ತೆ. ಚಿಂತೆ ಮಾಡಬೇಡ, ನಿನಗೆ ಒಳ್ಳೇದಾಗುತ್ತೆ. ನಿಮಗೋಸ್ಕರ ದೇವಿಶ್ರೀ ಗುರೂಜಿ ಇದ್ದಾರೆ, ಮರಿಬೇಡಿ ಅಮ್ಮ. ಒಳ್ಳೇದಾಗ್ಲಿ. ನಮಸ್ತೆ. ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ ಯಾರು ಕರೆ ಮಾಡಿದರೆ, ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣವೇ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಶ್ವೇತಾ ಅಂತ. ಶ್ವೇತಾ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಕಾರ್ಕಳದಿಂದ ಮೇಡಮ್. ಕಾರ್ಕಳದಿಂದ ಕರೆ ಮಾಡ್ತಿದ್ರ. ಶ್ವೇತಾ ಅವರೇ, ನೀವು ಕೂಡ ಭಾಗ್ಯಶಾಲಿಗಳು, ಅದೃಷ್ಟಶಾಲಿಗಳು ಅಂತ ಹೇಳಿ ಬಯಸ್ತೀನಿ. ಯಾಕಂದ್ರೆ ನಮ್ಮ ಜಿ ಕನ್ನಡ ವಾಹಿನಿಯಿಂದ ಉಚಿತವಾಗಿ ಗುರೂಜಿ ಅವರು ತಮ್ಮ ಶಕ್ತಿಯನ್ನ ಧಾರೆ ಏರ್ಕೊಟ್ಟಿರುವಂತಹ ಶಕ್ತಿ ಯಂತ್ರವನ್ನ ನಿಮ್ಮ ಮನೆಗೆ ಬೇಗ ಪಡ್ಕೊಳ್ತಾ ಇದ್ದೀರಾ. ಸಿಬ್ಬಂದಿ ವರ್ಗದವರ ಬಳಿ ನಿಮ್ಮ ವಿಳಾಸವನ್ನ ತಿಳಿಸಿ ಹೇಳುವಿರಂತೆ. ಈಗ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಶ್ವೇತಾ ಅವರೇ ನೀವು? ನನ್ನ ಯಜಮಾನ್ರ ಬಗ್ಗೆ. ಅವರ ಹೆಸರು ಹೇಳ್ತೀರಾ? ವಿನಾಯಕ್ ಅಂತ. ವಿನಾಯಕ್ ಅವರ ಜನ್ಮ ದಿನಾಂಕ 17/3/71. 17/3/71. ಸಮಯ ಹೇಳಿಮ್ಮ. 8:20 ಬೆಳಗ್ಗೆ. 8:20. ಜನ್ಮ ರಾಶಿ ಹಾಗೂ ನಕ್ಷತ್ರ ಹೇಳ್ತೀರಾ? ತುಲಾ ರಾಶಿ, ವಿಶಾಖ ನಕ್ಷತ್ರ. ಸರಿ, ಗುರೂಜಿ ಅವರಿದ್ದಾರೆ. ಶ್ವೇತಾ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಿಮ್ಮ.
ನನ್ನ ಯಜಮಾನ್ರದ್ದು ಈಗ ಭವಿಷ್ಯ ಮತ್ತೆ ಮುಂದಿನ ಭವಿಷ್ಯದ ಬಗ್ಗೆ ಖಂಡಿತ ತಿಳಿಸೋಣ. ವಿಶಾಖ ನಕ್ಷತ್ರ, ಗುರುದಶೆಯಲ್ಲಿ ಹುಟ್ಟಿದ್ದಾರೆ, ತುಲಾರಾಶಿ. ಕೋಪ ಜಾಸ್ತಿ ಮನೆಯವ್ರಿಗೆ, ಕಮ್ಮಿ ಮಾಡ್ಕೊಳಕ್ ಹೇಳಿ. ಹಠ ಜಾಸ್ತಿ, ಅದನ್ನು ಕಮ್ಮಿ ಮಾಡ್ಕೊಳಕ್ ಹೇಳಿ. ಸುಮ್ಮನೆ ವಾದ ಮಾಡ್ತಾರೆ, ಸುಮ್ಮನೆ ವಾದ. ಏನೋ ಒಂದು ಮಾತಿಗೂ ಪ್ರತಿಯೊಂದಕ್ಕೂ ಒಂದು ಉತ್ತರ ರೆಡಿ ಇರುತ್ತೆ. ಈ ಮೂರನ್ನ ಅವರು ತಗ್ಗಿಸ್ಕೊಂಡ್ರು ಅಂತಂದ್ರೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ. ಅವ್ರ ಜೀವನದಲ್ಲಿ ಯಾವುದು ಪೂರ್ತಿನೇ ಮಾಡಕ್ ಆಗ್ತಿಲ್ಲ ತಾಯಿ. ಹೌದು ಗುರುಜಿ. ಈಗ ನಾನು ಅವರ ಜಾತಕದಲ್ಲಿ ಏನು ದೋಷ ಇದೆ ಅಂತ ನಾನು ನೋಡ್ತೀನಿ, ಆ ದೋಷದಿಂದ ಪರಿಹಾರ ಕೊಡ್ತೀನಿ. ಅದನ್ನ ಮಾಡಿಸಿ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ ತಾಯಿ. ಏನ್ ಕೆಲಸ ಮಾಡೋದು? ಅವ್ರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕೇಳ್ಬೇಕಿತ್ತು. ಅವರಿಗೆ ಸ್ವಲ್ಪ ಐಸೈಟ್ ಪ್ರಾಬ್ಲಮ್ ಇದೆ. ಏನಿಲ್ಲಮ್ಮ, ಚಿಂತೆ ಮಾಡ್ಬೇಡ. ಶಾರ್ಟ್ ಸೈಟಾ ಲಾಂಗ್ ಸೈಟ್ ಅವ್ರಿಗಿರೋದು? ಅವರಿಗೆ ಅಂದ್ರೆ ಒಂದ್ ಸೈಟ್ ಕಂಪ್ಲೀಟ್ ಇದಾಗಿದೆ, ಇನ್ನೊಂದ್ ಸೈಟ್ ಒಂದ್ ಸೈಟ್ ಮಾತ್ರ ಕರೆಕ್ಟ್ ಆಗಿದೆ. ಅಂದ್ರೆ ನೋಡಕ್ಕೆಲ್ಲ ಕರೆಕ್ಟ್ ಇದೆ, ಗೊತ್ತಾಗಲ್ಲ ಯಾರಿಗೂ ಸೈಟ್ ಪ್ರಾಬ್ಲಮ್ ಇದೆ ಅಂತ. ಬಟ್ ಒಂದು 10 years ಆಯ್ತು ಲಾಸ್ ಆಗಿದೆ. ಸರಿಮ್ಮ, ಅದ್ರ ಜೊತೆಗೆ ಅವ್ರ ಸ್ವಲ್ಪ ಜೀರ್ಣ ಶಕ್ತಿನೂ ಕಮ್ಮಿ ಅಲ್ವಾ? ಡೈಜೆಷನ್ ಪ್ರಾಬ್ಲಮ್ ಸ್ವಲ್ಪ ಇದೆ. ಸ್ವಲ್ಪ ಅವಾಗ ಮೌತ್ ಅಲ್ಸರ್ ಜಾಸ್ತಿ ಆಗ್ತಾ ಇರುತ್ತೆ. ಈ ಮೂರೇ ಅವ್ರ ಜಾತಕದಲ್ಲಿ ಇರೋದು. ಆದ್ರೆ ಇದಕ್ಕೆಲ್ಲದಕ್ಕೂ ನಿವಾರಣೆ ನೋಡೋಣ. ಅವರ ಜಾತಕದಲ್ಲಿ ಏನು ದೋಷ ಇದೆ ಅಂತ ಕಂಡಿಡಿಯೋಣ ತಾಯಿ ರಮಲ ಶಾಸ್ತ್ರದಿಂದ. ಹಾ, 2 ಚಂದ್ರಸ್ಥಾನ, ಮಾತೃಕಾರಕ ಚಂದ್ರವನ್ನ ತೋರಿಸ್ತಾ ಇದ್ದಾನೆ. ಇವರ ಜಾತಕದಲ್ಲಿ ನೀಚ ಚಂದ್ರ, ಚಕ್ಷುಸೋ ನೋಡಿ, ಚಕ್ಷುದಲ್ಲಿ ಒಂದು ಕಣ್ಣಲ್ಲಿ ಸೂರ್ಯ, ಒಂದು ಕಣ್ಣಲ್ಲಿ ಚಂದ್ರ ಅಂತ ಹೇಳ್ತೀವಿ. ಒಂದು ಕಣ್ಣು ಪ್ರಾಬ್ಲಮ್ ಚಂದ್ರ. ತುಂಬಾ ಅದ್ಭುತವಾಗಿ ರಮಲ ಶಾಸ್ತ್ರದಲ್ಲಿ ತೋರಿಸ್ತಾ ಇದೆ ತಾಯಿ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇವರು ಅತಿ ಹೆಚ್ಚಾಗಿ ದುರ್ಗಾದೇವಿಯನ್ನ ಆರಾಧನೆ ಮಾಡ್ಬೇಕಮ್ಮ. ದುರ್ಗಾದೇವಿಯನ್ನ ಅತಿ ಹೆಚ್ಚು ಆರಾಧನೆ ಮಾಡ್ಬೇಕು. ಜೀವನದಲ್ಲಿ ಖಂಡಿತ ಚೆನ್ನಾಗಿ ಇವರು ದೇವ್ರು ನಂಬ್ತಾರೆ. ದೇವ್ರು ತುಂಬಾ ಪೂಜೆ ಮಾಡ್ತಾರೆ ಗುರುಜಿ. ತುಂಬಾನೇ ಹೌದೌದು, ಆಧ್ಯಾತ್ಮಿಕದಲ್ಲಿ ಒಲವು ಜಾಸ್ತಿ. ಆದ್ರೆ ಪೂಜೆ ಮಾಡತಕ್ಕಂಥ ಫಲ ಇವ್ರ ಕಡೆ ಬರ್ತಾ ಇಲ್ಲಮ್ಮ. ಅಂತಂದ್ರೆ ಇವರ ಜಾತಕದಲ್ಲಿ ಮಾತೃ ಶಾಪ ಇದೆ ಅಂತ. ಅಂದ್ರೆ ಎತ್ತ ತಾಯಿ ಶಾಪ ಅಲ್ಲ, ಮಾತೃ ಶಾಪ ಅಂತಂದ್ರೆ ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥದ್ದು, ಅಥವಾ ಮಾತೃರೂಪದಲ್ಲಿ ಇರ್ತಕ್ಕಂಥ ಒಂದು ಯಾರ್ದೋ ಒಂದು ಶಾಪ ಇದೆ. ಆ ಶಾಪ ವಿಮೋಚನೆಗೆ ಪ್ರತಿ ಸೋಮವಾರ ಸಾಯಂಕಾಲ ಅಂದ್ರೆ ರಾತ್ರಿ ಚಂದ್ರನ ದರ್ಶನ ಮಾಡ್ಬೇಕಮ್ಮ. ಇವರು ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು. ಅಂತಂದ್ರೆ ಅನ್ನ, ಈ ಅಕ್ಕಿ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥ ಸೋಮವಾರ ರಾತ್ರಿ ಸಮಯದಲ್ಲಿ ಮಾಡಬಾರ್ದು. ಚಪಾತಿ ತಿನ್ಲಿ, ಬೇರೆ ಇನ್ನು ಮತ್ತತ್ರ ಈ ಉಪ್ಪಿಟ್ಟು ಇಂಥದ್ದು ಯಾವ್ದಾದ್ರು ತಿನ್ಲಿ, ಅನ್ನ ತಿನ್ಬಾರ್ದು ಇವ್ರ ಜೀವನ ಪರ್ಯಂತ. ಸರಿನಾ? ಅತಿ ಹೆಚ್ಚು ದುರ್ಗಾದೇವಿನ ಆರಾಧನೆ ಮಾಡ್ಬೇಕು. 3ನೇದಾಗಿ ಬೆಳಗ್ಗೆನೆ ಎದ್ದು ಸೂರ್ಯ ನಮಸ್ಕಾರ ಮಾಡಕ್ ಹೇಳಮ್ಮ. ಆ ಸೂರ್ಯ ಉದಯ ಆಗುವಂತ ಕಿರಣಗಳು ನೇರವಾಗಿ ಇವ್ರ ಮುಖದ ಮೇಲೆ ಬೀಳ್ಬೇಕು. ಆಗ ಈ ಅರೇನಾ ಪ್ರಾಬ್ಲಮ್ಸ್ ಏನಿರುತ್ತೆ ಎಲ್ಲವೂ ಶಾಸ್ತ್ರೋಕ್ತವಾಗಿ ಹೋಗುತ್ತೆ. 2ನೇದಾಗಿ ಆದಿತ್ಯ ಹೃದಯ ಅಂತ ಒಂದು ಮಂತ್ರ ಬರುತ್ತೆ. ಅದನ್ನ ಹೇಳ್ಕೊಳಕ್ ಅನುಕೂಲ ಆದ್ರೆ ಇವರು ಡೈಲಿ ಪಾರಾಯಣ ಮಾಡ್ಲಿ. ಇಲ್ಲ ಅಂತಂದ್ರೆ ಅದನ್ನ ಕೇಳ್ತಾ ಅನ್ನಾದ್ರೂ ಇರ್ಲಿ. ಈ ರೀತಿ ಒಂದು 16 ವಾರಗಳು ಅಂದ್ರೆ 4 ತಿಂಗಳ ಕಾಲ ಮಾಡಿ. ಖಂಡಿತವಾಗ್ಲೂ ಅಷ್ಟರಲ್ಲಿಯೇ ನಿಮ್ಮ ಮನೆಗೆ ನಾನು ನನ್ನ ಒಂದು ಶಕ್ತಿಯನ್ನ ದಾರೆ ಹಿಡಿದಿರ್ತಕ್ಕಂತಹ ಶಕ್ತಿ ಸಿದ್ಧಿ ಯಂತ್ರವನ್ನ ಕಳಿಸ್ಕೊಡ್ತೀನಿ. ಸಿದ್ಧಿ ಯಂತ್ರ ಇದು ವಿಶೇಷವಾದ ಸಿದ್ಧಿ ಯಂತ್ರ. ಈ ಸಿದ್ಧಿ ಯಂತ್ರ ನಿಮ್ಮ ಮನೆಗೆ ಬಂದಿದ ತಕ್ಷಣ ನಿಮ್ಮ ಮನೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮ್ಮಿಬ್ಬರಲ್ಲಿ ಮಾನಸಿಕ ನೆಮ್ಮದಿ ಸಿಗುತ್ತೆ. ಈ ಮಂತ್ರದ ಪ್ರಭಾವದಿಂದ, ಸೂರ್ಯ ನಮಸ್ಕಾರದ ಪ್ರಭಾವದಿಂದ ಅವ್ರಿಗೂ ಸಹ ತುಂಬಾ ಒಳ್ಳೇದಾಗುವಂತ ಯೋಗ ಬರುತ್ತೆ. ಚಿಂತೆ ಮಾಡಬೇಡಿ ತಾಯಿ, ಒಳ್ಳೇದಾಗ್ಲಿ. ನಮಸ್ತೆ ಗುರುಜಿ. ಈಗ ಪತ್ರಕ್ಕೆ ಸ್ಪಂದಿಸೋ ಸಮಯ ಆಗಿದೆ. ಸಾಕಷ್ಟು ಪತ್ರಗಳು ಬರ್ತಿದೆ. ಈಗ ನಾವು ಓದ್ತಾ ಇರುವಂತ ಪತ್ರ ಹಾಸನದಿಂದ ಮಮತಾ ಅವರು ಬರೆದಿದ್ದಾರೆ. ಗುರುಜಿ, ಹೆಚ್ಚಾಗಿ ಯಾವುದು ಮಾಹಿತಿ ಗೊತ್ತಿಲ್ಲ. ಮಖಾ ನಕ್ಷತ್ರ ಸಿಂಹ ರಾಶಿ ಅಂತ ಮಾತ್ರ ತಿಳಿದಿದೆ ಗುರುಜಿ. ಜಾತಕ ಚೆನ್ನಾಗಿದೆ ಅಂತಾರೆ, ಆದ್ರೆ ಏನೂ ಕೂಡ ಕೈಗೂಡ್ತಾ ಇಲ್ಲ. ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ತೊಂದರೆನೇ ಆಗ್ತಾ ಇದೆ. ಅಭಿವೃದ್ಧಿ ಕಾಣ್ತಾ ಇಲ್ಲ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಸಾಕಷ್ಟು ಕೊರತೆ ಇದೆ ಅಂತ ಹೇಳ್ತಾರೆ. ಮನೆಯವರಿಗೆ ಕೆಲಸದಲ್ಲಿ ಕೂಡ ಅನೇಕ ಬಾರಿ ನಷ್ಟಗಳಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲಾ ಸಮಸ್ಯೆಗೂ ಪರಿಹಾರ ತಿಳಿಸಿ ಗುರುಜಿ. ಯಾವಾಗ ನಾವು ನೆಮ್ಮದಿಯ ಜೀವನ ನೋಡ್ಬೋದು? ಈ ಮೂಲಕ ಆದ್ರೂ ಸಂಪೂರ್ಣವಾದಂತ ನಿಮ್ಮ ಆಶೀರ್ವಾದ ನಮಗ್ ಸಿಗಲಿ ಅಂತ ತಿಳಿಸ್ತಾ ಇದ್ದಾರೆ ಗುರುಜಿ. ಮಮತಾ ಅವರಿಗೆ ಖಂಡಿತವಾಗ್ಲೂ ನನ್ನ ಪರಿಪೂರ್ಣವಾದ ಆಶೀರ್ವಾದ ಇರುತ್ತೆ ನಿನ್ನ ಮೇಲೆ. ಚಿಂತೆ ಮಾಡಬೇಡಿ. ನನ್ನ ರಮಲ ಶಾಸ್ತ್ರ ನಿಮ್ಮ ಪ್ರಶ್ನೆಗೆ ಏನು ಹೇಳುತ್ತೋ ನಾನು ನೋಡ್ಬೇಕಾಗತ್ತೆ. ನಿಮ್ಮ ಪತ್ರಕ್ಕೆ ರಮಲ ಶಾಸ್ತ್ರದಲ್ಲಿ ಪಂಚಮ ಸ್ಥಾನ ತೋರಿಸ್ತಾ ಇದೆ, ಗುರುವಿನ ಸ್ಥಾನ. ಚಿಂತೆ ಮಾಡಬೇಡ ತಾಯಿ. ಪ್ರತಿ ದಿವಸ ಸಾಯಂಕಾಲ 108 ದಿನಗಳ ಕಾಲ ವಸಲು ಸಾಯಂಕಾಲ 5 ರಿಂದ 6 ಗಂಟೆ ಸಮಯದಲ್ಲಿ ನಿಮ್ಮ ಮನೆಯ ದ್ವಾರ ಬಾಗಿಲಲ್ಲಿ ಒಂದು ನಿಂಬೆ ಹಣ್ಣ ಮನೆಗೆ ಇಳೆ ತೆಗೆದು ಕಟ್ ಮಾಡಬೇಕು. 2 ಹೋಲ್ ಮಾಡಿ ಅದನ್ನ ಉಲ್ಟಾ ಮಾಡಬೇಕು.
ಅದರಲ್ಲಿ ತುಪ್ಪವನ್ನ ಹಾಕಿ ದೀಪ ಹಚ್ಚಬೇಕು. ದೀಪ ಹಚ್ಚಿದ ನಂತರ ಮನೆ ಒಳಗಡೆ ದೇವರ ಮನೆಯಲ್ಲಿ ಜೇನುತುಪ್ಪದಿಂದ ದೇವರಿಗೆ ನೈವೇದ್ಯ ಮಾಡಬೇಕು. ಆ ಜೇನುತುಪ್ಪವನ್ನ ಪ್ರತಿ ದಿವಸ ನೀವೆಲ್ಲರೂ ಹಾಲಲ್ಲಿ ಬೆಳಗಿನ ಸ್ನಾನ ಎಲ್ಲ ಆದ ನಂತರ ಹಾಲಲ್ಲಿ ಸೇರಿಸ್ತಾ ತಿಂತಾ ಬರಬೇಕು. ಜೇನುತುಪ್ಪದಲ್ಲಿ ಮಕರಂದ ಅಂದ್ರೆ ಗೊತ್ತಾ? ಮಕರ ಧ್ವಜ ಅಂತ ಹೇಳ್ತೀವಿ. ಅಂತಂದ್ರೆ ಇಂದ್ರ ಶಕ್ತಿ, ಭಗವಂತನ ವೀರ್ಯ, ಅದು ಮಕರ ಧ್ವಜ. ಆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಆಗ ನಿಮ್ಮಲ್ಲಿ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು ಚೈತನ್ಯ ಆಗುತ್ತೆ. ಆರ್ಥಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ಆರೋಗ್ಯ ಸ್ಥಿತಿ ಎಲ್ಲವೂ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಬಾಗಿಲಲ್ಲಿ ಹಚ್ಚುತ್ತಾ ಇರ್ತಕ್ಕಂಥ ದೀಪದ ಬೆಳಕಿನಿಂದ ಮನೆ ಒಳಗಡೆ ಸಕಾರಾತ್ಮಕ ಶಕ್ತಿ ಪ್ರವೇಶ ಆಗುತ್ತೆ. ಆಗ ಮನೆಯಲ್ಲಿರತಕ್ಕಂಥ ದಾರಿದ್ರ್ಯ ಮನೆ ಹೊರಗಡೆಗೆ ಬಂದ್ಬಿಡುತ್ತೆ. 108 ದಿವಸ ಮಾಡ್ಬೇಕಮ್ಮ ಈ ರೀತಿ. ಪ್ರತಿ ದಿವಸ ದೀಪ ಹಚ್ಬೇಕು 108 ದಿವಸ. ಈ ರೀತಿ ಮಾಡ್ಕೊಳ್ಳಿ. ಮಂಗಳವಾರ ಶುಕ್ರವಾರ ಗೋಮಾಯದಿಂದ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಗೋಮಾಯ ಸ್ವಲ್ಪ ಹಾಕೊಂಡು ಮನೆ ಒರೆಸಿ. ಒಂದು ಚಿಟಿಕೆ ಅಷ್ಟು ಗೋಮಯ ಹಾಕೊಂಡು ಗೋಮೂತ್ರ ಹಾಕೊಂಡು ಮನೆ ಒರೆಸ್ತಾ ಬನ್ನಿ. ಒಂದು 6 ತಿಂಗಳ ಕಾಲ ಮಾಡಿ. 6 ತಿಂಗಳು ಬೇಡ, 3 ತಿಂಗಳಲ್ಲೇ ನಿಮ್ಗೆ ಇದ್ರ ಪ್ರಭಾವ ಗೊತ್ತಾಗುತ್ತೆ. ಆದ್ರೆ 6 ತಿಂಗಳ ಕಾಲ ಮಾಡಿ ಚೆನ್ನಾಗಿ ಚೈತನ್ಯರಾಗಿ ನಿಂತಿರ್ತೀರಾ. ಮತ್ತೆ ಜೀವನ ಪರ್ಯಂತ ಇದನ್ನೇ ಫಾಲೋ ಮಾಡ್ತಾ ಇದ್ರೆ ಮತ್ತಷ್ಟು ಸುಖ ಸಂತೋಷ ನೆಮ್ಮದಿಯಿಂದ ಇರ್ತೀರಾ. ತಾಯಿ ಮಮತಾ, ನಿನಗೆ ಒಳ್ಳೇದಾಗ್ಲಿ. ನನ್ನ ಒಂದು ಸ್ತ್ರೀ ಚಕ್ರ ಶ್ರೀ ಯಂತ್ರ ನಿಮ್ಮ ಮನೆಗೂ ಬರುತ್ತೆ. ಅದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಕಲ ಕಷ್ಟಗಳು ದೂರ ಆಗುತ್ತೆ. ಇದು ಸತ್ಯ. ಕಾಯ್ತಾ ಇರಿ. ಒಳ್ಳೇದಾಗ್ಲಿ. ನಮಸ್ತೆ. ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಿದೆ ಅಲ್ವೇ? ಕುಲದೇವತಾ ದೋಷ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಯಾರಿಗೆ ಈ ದೋಷ ತಟ್ಟುತ್ತೆ, ಇದರಿಂದ ವಿಮುಕ್ತರಾಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ್ವೆ. ಗುರುಜಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕುಲದೇವತಾ ಶಾಪ ನಾನು ಇಂದಿನ ಸಂಚಿಕೆಯಲ್ಲಿ ಎಲ್ಲವನ್ನ ತಿಳಿಸಿದ್ದೀನಿ. ಆದ್ರೆ ಅದರಲ್ಲಿ ವಿಷ್ಣುವಿನ ದ್ವೈತ ಸಿದ್ಧಾಂತ ಬೇರೆ, ಅದ್ವೈತ ಸಿದ್ಧಾಂತ ಬೇರೆ, ವಿಶಿಷ್ಟ ಅದ್ವೈತ ಸಿದ್ಧಾಂತ ಬೇರೆ. ನಿಮ್ಮ ಮನೆಯಲ್ಲಿ ಜಾತಕದಿಂದ ಯಾವ ರೀತಿ ಕಂಡುಹಿಡಿಬಹುದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಅದನ್ನ ಈಸಿಯಾಗಿ ನಿವಾರಣೆ ಮಾಡ್ಕೋಬೇಕಲ್ಲ. ನಿಮ್ಮ ಮನೆ ದೇವರೇ ಯಾವುದೇ ಅಂತ ಗೊತ್ತಿಲ್ಲ, ಆದ್ರೆ ಎಲ್ಲರೂ ನನ್ನ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿವಾರಣೆ ಮಾಡ್ಕೋಬೇಕು. ಕುಲದೈವ ಶಾಪ ಇದ್ರೆ ಬೇರೆ ತರನೇ ನಿವಾರಣೆ ಇರುತ್ತೆ. ಕುಲದೈವ ಶಾಪ ಬೇರೆ, ದೋಷನೇ ಬೇರೆ. ಎಲ್ಲೋ ಯಾರೋ ಏನೋ ಮಾಡಿರ್ತಾರೆ. ದೇವಸ್ಥಾನ ನಾನು ನಿರ್ಮಾಣ ಮಾಡಬೇಕು ಅನ್ಕೊಂಡು ದೇವಸ್ಥಾನ ತಂದೆಯವರು ತೆಗೆಸಿರ್ತಾರೆ. ಅವ್ರೇನೋ ಕೆಲವು ಕಾರಣಾಂತರಗಳಿಂದ ದೈವಾಧೀನರಾಗ್ತಾರೆ. ಮಕ್ಕಳದನ್ನ ಮರ್ತೋಗ್ತಾರೆ. ಮುಚ್ಚೋಯ್ತು. ಆ ಕುಲದೈವದ ದೇವಸ್ಥಾನ ಕಟ್ಸಕ್ಕಾಗೋದಿಲ್ಲ. ಆಗ ಆ ಶಾಪ ನಿಮ್ ಕಡೆ ಬರುತ್ತೆ. ಆಗ ಅಂತಹ ಕುಟುಂಬದಲ್ಲಿ ಸುತಕ್ಷಯಂ ಅಂತಂದ್ರೆ ವಂಶ ಕೊನೆ ಆಗ್ತಾ ಹೋಗುತ್ತೆ. ಎಲ್ಲರೂ ಅಲ್ಪ ಮೃತ್ಯುವಿನಲ್ಲೇ ಸಾಯ್ತಾ ಹೋಗ್ತಾರೆ. ಅಂದ್ರೆ ಪೂರ್ಣ ಆಯುಷ್ಯ ಯಾರಿಗೂ ಇರೋದಿಲ್ಲ. ನೀವು ಏನ್ ಮಾಡ್ಬೇಕು? ಪ್ರತಿ ಹುಣ್ಣಿಮೆ ದಿವಸ 3 ಹುಣ್ಣಿಮೆಗೆ ಪ್ರತಿ ಹುಣ್ಣಿಮೆ ದಿವಸ ಈ ಸಮಸ್ಯೆ ಇರ್ತಕ್ಕಂಥವ್ರು ಹರಿಯೋ ನೀರ್ ಹತ್ರ ಹೋಗ್ಬೇಕು. ಹರಿಯೋ ನೀರಲ್ಲಿ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೋಬೇಕು. ಹಚ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಸಿಪ್ಪೆ ಸುಲಿದೇ ಇರತಕ್ಕಂಥ ತೆಂಗಿನಕಾಯಿಯನ್ನ ಕೈಲಿ ಹಿಡ್ಕೊಂಡು ಈಗ ಹಿಂದೆಗೆ ಈ ರೀತಿ ಹಾಕಿ ಮತ್ತೆ 3 ಬಾರಿ ಮುಳುಗಿ ಎದ್ದು ಹಳೆ ಬಟ್ಟೆನ ಬಿಟ್ಟು ಹೊಸ ಬಟ್ಟೆನ ಹಾಕೊಂಡಿರ್ಬೇಕು. ಈ ರೀತಿ 3 ಬಾರಿ ಮಾಡಬೇಕು. ಆಗ 3 ಬಾರಿ ಅನ್ನೋದಕ್ಕೆ ಯಾಕೆ ಅಂದ್ರೆ ಇಹ ಜನ್ಮ, ಅನುಜನ್ಮ, ತ್ರಿಜನ್ಮ. ಹಿಂದಿನ ಜನ್ಮದಲ್ಲಿ ಈ ಜನ್ಮ, ಅದರಿಂದಿನ ಜನ್ಮ 3 ಜನ್ಮದಲ್ಲಿ ನಡತಕ್ಕಂಥ ಕರ್ಮ ಫಲನೂ ಹೋಗುತ್ತೆ 3 ಸಲ ನೀವು ಇದು ಮಾಡೋದ್ರಿಂದ. ಎರಡನೇದಾಗಿ ಕುಲದೈವ ಶಾಪ. ದೋಷ ಹೋಯ್ತು, ಶಾಪ ಆಯ್ತು. ಇದು ಶಾಪ ಅಂತಂದಾಗ ಏನೋ ಅರ್ಕೆ ಮಾಡ್ಕೊಂಡಿರ್ತೀರಿ, ತೀರಿಸಿರೋದಿಲ್ಲ, ದೇವ್ರ ಭಂಗ ಮಾಡ್ಬಿಟ್ಟಿರ್ತೀರ, ಅಥವಾ ಮರ್ತು ಹೋಗಿರ್ತೀರ, ಅಥವಾ ನಿಮ್ ಕುಲದೇವನ್ ಮರ್ತೇ ಹೋಗಿರ್ತೀರ, ಯಾರು ಅಂತ ಗೊತ್ತಿಲ್ಲ. ಆಗ ನೀವೇನ್ ಮಾಡ್ಬೇಕು? ಪ್ರತಿ ದಿವಸವೂ ಸಹ ಮನೆಯಲ್ಲಿ ಒಂದು ನೀರು ತುಂಬಿದ ಕಲಶವನ್ನು ಇಡಬೇಕು. ಎಲ್ಲರ ಮನೆಯಲ್ಲೂ ಕಲಶ ಇಟ್ಟಿರ್ತೀರ. ಆಲ್ಮೋಸ್ಟ್ ನೀರು ತುಂಬಿದ ಕಲಶವನ್ನು ಇಡಬೇಕು. 48 ದಿನಗಳ ಕಾಲ ಆ ಕಲಶದ ಪಕ್ಕದಲ್ಲಿ ದೀಪ ಉರಿತಾ ಇರಬೇಕು. ಯಾವಾಗ್ಲೂ 48 ದಿನ ಯಾವುದೇ ಕಾರಣಕ್ಕೂ ಆರಬಾರ್ದು. ನೀವಾದ್ಮೇಲೆ ಇನ್ನೊಬ್ರು ಆದ್ಮೇಲೆ ಯಾರೊಬ್ರು ಪೂಜೆ ಮಾಡ್ತಾ ಇರಬೇಕು ಪ್ರತಿನಿತ್ಯ. ಅದಕ್ಕೆ ನೈವೇದ್ಯವಾಗಿ ಪ್ರತಿ ದಿವಸ ಗುಡ ಅಂತಂದ್ರೆ ಬೆಲ್ಲ, ಅನ್ನ ಅಂತಂದ್ರೆ ಮಾಮೂಲಿ ಅನ್ನ ಅಂತಂದ್ರೆ ಬೆಲ್ಲ ಹಾಕಿ ಅನ್ನ ಮಾಡತಕ್ಕಂಥದ್ದು ನೈವೇದ್ಯ ಮಾಡಬೇಕು ಡೈಲಿ 48 ದಿನಗಳ ಕಾಲ. 48ನೇ ದಿವಸ ವಿಸರ್ಜನೆ ಮಾಡಿ 49ನೇ ದಿವಸ ಆ ನೀರನ್ನ ತೆಗೆದು ನೀವೆಲ್ಲರೂ ಸ್ನಾನ ಆದ ನಂತರ ಮತ್ತೆ ಆ ನೀರನ್ನ ಎಲ್ಲರಿಗೂ ಸ್ವಲ್ಪ ತಲೆ ಮೇಲೆ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ನೀವು ಸ್ನಾನ ಮಾಡ್ಕೋಬೇಕು. ಆ ತೆಂಗಿನಕಾಯಿಯನ್ನ ತಗೊಂಡೋಗಿ ಹರಿಯೋ ನೀರಿಗೆ ಬಿಟ್ಟಾಗ ಕುಲದೈವ ಶಾಪ ಇದ್ರೆ ಹೋಗುತ್ತೆ. ಇದು 2ನೇ ವಿಧಾನ. ಕೊನೆಯದಾಗಿ 3ನೇ ವಿಧಾನ. ಇದು ನಮ್ಮ ಮನೆ ದೇವರು ಪುರುಷನೋ ಸ್ತ್ರೀನೋ ಯಾವುದೂ ಗೊತ್ತಿಲ್ಲ,
ನರಸಿಂಹಸ್ವಾಮಿನೋ ಉಗ್ರನೋ ನಮ್ಮ ತಂದೆಯವರು ಯಾವುದೋ ದೇವ್ರು ನಡ್ಕೊಳ್ತಾ ಇದ್ರು, ಈಗ ಈ ದೇವ್ರು ನಾವು ನಡ್ಕೊಳ್ತಾ ಇದ್ವಿ, ಇದನ್ನ ನಮ್ಗೆ ಕಷ್ಟನಾ? ಖಂಡಿತವಾಗ್ಲೂ ಕಷ್ಟನೇ. ಯಾಕೆ ಅಂತಂದ್ರೆ ನಾನು ಆಗ್ಲೇನೆ ಹೇಳಿದೆ ಹಿಂದಿನ ಒಂದು ಸಂಚಿಕೆಯಲ್ಲಿ 100 ದೇವರ ಪೂಜೆ ಮುನ್ನ ಫಸ್ಟ್ ಮನೆ ದೇವರನ್ನ ಪೂಜೆ ಮಾಡೋ ಮಗ ಅಂತಂದ್ರೆ ಮಾಡಲೇಬೇಕು. ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಮ್ಗೇನು ಪ್ರತಿಫಲ ಸಿಗಲ್ಲ. ಒಂದು ಸತ್ಯನಾರಾಯಣ ಪೂಜೆ ಮಾಡೋಣ, ಯಾವುದೇ ಒಂದು ವ್ರತವನ್ನು ತಗೊಂಡ್ರು ಸಹ ಫಸ್ಟ್ ಸಂಕಲ್ಪ ಬರೋದೇ ಕುಲದೈವ ಪ್ರೀತ್ಯರ್ಥಂ ಅಂತ ಹೇಳ್ತೀವಿ. ಗ್ರಾಮ ದೇವತಾ ಪ್ರೀತ್ಯರ್ಥಂ ಅಂದ್ರೆ ಕುಲದೈವ ಅನುಗ್ರಹೇಣ, ಗ್ರಾಮ ದೇವತಾ ಅನುಗ್ರಹೇಣ ಅಂತ ಹೇಳಿ ನಾವು ಸಂಕಲ್ಪ ತಗೊಳ್ತೀವಿ. ಮೃತಕ ಅಂತಂದ್ರೆ ಹುತ್ತಿನ ಮಣ್ಣು. ಯಾವ್ದಾದ್ರೂ ಒಂದು ಹುತ್ತತ್ರ ಹೋಗಿ ಪ್ರತಿ ದಿವಸ ಹೋಗ್ಬೇಕು. ಹುತ್ತನ ಒಳಗಡೆ ಅಲ್ಲ, ಹುತ್ತಿನ ಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಪೂಜೆ ಮಾಡಿಕೊಂಡು 3 ಇಡಿಯಲ್ಲಿ ಅಂತಂದ್ರೆ 3 ಈ ರೀತಿ 3 ಬೆರಳಲ್ಲಿ ಈ ರೀತಿ ಮಣ್ಣು ತಗೋಬೇಕು. ಒಂದು ಬಟ್ಲಿಗೆ ಹಾಕೋಬೇಕು, ಮನೆಗೆ ಬರಬೇಕು, ಮತ್ತೆ ಹೋಗ್ಬೇಕು, ಮಾರನೇ ದಿನ ಪೂಜೆ ಮಾಡಬೇಕು, ಹಾಲಾಗಬೇಕು, 3 ಇಡಿ. ಈ ರೀತಿ 48 ದಿವಸ ಆ ಮಣ್ಣನ್ನ ಶೇಖರಣೆ ಮಾಡ್ಕೋಬೇಕು. ಆ ಮಣ್ಣನ್ನ ಒಂದು ಹಳದಿ ಬಟ್ಟೆಯಲ್ಲಿ ಹಾಕಿ ಗಂಟಾಕ್ಬಿಡ್ಬೇಕು. ಅದನ್ನ ಗಂಟಾಕ್ಬಿಟ್ಟು ಅಲ್ಲಿ ಇಟ್ಕೊಂಡು ಅದನ್ನ ಪೂಜೆ ಮಾಡಿ. ಅದೇ ನಿಮ್ಮ ಕುಲದೈವ. ನಿಮ್ಗೆ ಗೊತ್ತಿಲ್ಲದೆ ಇರಲಿ, ಅದಿರೋಷ್ಟು ದಿವಸ ನಿಮ್ಮ ಮನೆಗೆ ಯಾವ ಗ್ರಹ ದೋಷನೂ ಬರಲ್ಲ, ಯಾವ ಶಾಪನೂ ಬರೋದಿಲ್ಲ, ಮನೆಯಲ್ಲಿ ಯಾರಿಗೂ ಅನಾರೋಗ್ಯನೂ ಬರೋದಿಲ್ಲ. ಲಕ್ಷ್ಮಿ ತಾಂಡವಾಡ್ತಾ ಇರ್ತಾಳೆ ಮನೆಯಲ್ಲಿ. ಅಂದ್ರೆ ಕುಲದೈವ ಶಾಪ ಇರೋರು ಮಾತ್ರ. ಎಲ್ಲರೂ ಮಾಡಕ್ ಹೋಗ್ಬಿಡಿ. ನಮ್ಮ ಮನೆಗೆ ಗೊತ್ತಿಲ್ಲ, ನಮ್ಮ ಮನೆ ದೇವ್ರಿಗೆ ಗೊತ್ತಿಲ್ಲ, ಇಂಥವ್ರಿಗೆ ಮಾತ್ರ ನಾನು ಇದು ಹೇಳ್ತಾ ಇದ್ದೀನಿ. ನೀವು ಈ ರೀತಿ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಶುಭವಾರ್ತೆಯಲ್ಲಿ ಬರೀತೀರಿ. ಇಂಥದ್ದು 1000 ಜನಕ್ಕೆ ನಾವು ಉಪಯೋಗ ಮಾಡಿಸ್ಕೊಟ್ಟಿದೀವಿ. ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಅವರೇ ನನ್ನ ದೇವಿಶ್ರೀ ಮಹಾ ಸಂಸ್ಥಾನವಾಗಿ ಗುರುವಾಗಿ ಮಾಡಿರತಕ್ಕಂಥವ್ರು ನಿಮ್ಮಂತ ವೀಕ್ಷಕ ಬಾಂಧವ್ರೆ. ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಕುಲದೈವದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಾನು ಹೇಳಿರ್ತಕ್ಕಂಥ ಪರಿಹಾರಗಳನ್ನ ಸರಿಯಾದ ಸಮಯಕ್ಕೆ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಆ ಭಗವಂತ ಎಲ್ಲಿ ಯಾವುದಕ್ಕೋಸ್ಕರ ವರಪ್ರಸಾದಗಳನ್ನ ಕೊಡ್ತಾನೋ ಖಂಡಿತ ಕೊಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಒಳ್ಳೇದಾಗ್ಲಿ. ಈಗ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಸಮಯ. ಅದಕ್ಕೂ ಮುಂಚೆ ಕುಲದೇವತಾ ದೋಷ ಅಥವಾ ಶಾಪ ಮನೆಯಲ್ಲಿ ಯಾರಿಗೆ ತಟ್ಟುತ್ತೆ, ಹೆಚ್ಚಾಗಿ ಅದರ ಪ್ರಭಾವ ಮನೆಯಲ್ಲಿ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ್ವೆ. ಗುರುಜಿ ಏನ್ ಹೇಳ್ತೀರಾ ಗುರುಜಿ, ಮನೆಯಲ್ಲಿ ಹೇಗೆ ಗೊತ್ತಾಗುತ್ತೆ ಇಂಥವ್ರಿಗೆ ಈ ಶಾಪ ಇದೆ? ಹೌದಮ್ಮ, ತುಂಬಾ ಸುಲಭ. ಯಾವತ್ತೇ ಆಗ್ಲಿ ಯಾವುದೇ ಶಾಪ ಬಂದ್ರು ಸಹ ಮೊದಲು ಜ್ಯೇಷ್ಠ ಪುತ್ರ ಕನಿಷ್ಠ ಪುತ್ರ, ತಂದೆಗೆ ಚಿತೆ ಇಡ್ತಕ್ಕಂಥ ಅರ್ಹತೆ ಮೊದಲನೇ ಮಗನ್ಗಿರುತ್ತೆ, ಇಲ್ಲ ಅಂದ್ರೆ ಕೊನೆ ಮಗನ್ಗಿರುತ್ತೆ. ಆ ರೀತಿಯಾಗಿ ನಾವು ನೋಡಿದಾಗ ಜ್ಯೇಷ್ಠ ಪುತ್ರ ಅಂದ್ರೆ ಮೊದಲನೇ ಮಗ ಅಥವಾ ಲಾಸ್ಟ್ ಮಗ, ಇವರಿಬ್ಬರಲ್ಲೇ ಕುಲದೈವ ಶಾಪ ಇರುತ್ತೆ. ಮತ್ತೆ ಎರಡನೇದಾಗಿ ಯಾರಿಗೆ ಗಂಡು ಮಕ್ಕಳು ಆ ವಂಶದಲ್ಲಿ ಇರಲ್ವೋ ಅವ್ರಿಗೆ ಕುಲದೈವ ಶಾಪ ಇರುತ್ತೆ. ಇದು ತುಂಬಾ ಈಸಿ. ಇದನ್ನ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಮ ಮೇಲೆ ಇರುತ್ತೆ ಅಂತ. ಅವ್ರಿಗೆ ಮಾತ್ರ ನೀವು ಶಾಪ ತಟ್ಟುವಂಥದ್ದು, ಬೇರೆ ಇನ್ಯಾರಿಗೂ ಶಾಪ ತಟ್ಟೋದಿಲ್ಲ. ಸರಿ ಗುರುಜಿ, ಹಾಗಿದ್ರೆ ಈಗ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಖಂಡಿತ. ಈ ದಿವಸ ಹಸ್ತ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ತುಂಬಾ ವಿಶೇಷವಾದ ದಿವಸ. ಮೊದಲಿಗೆ ಮೇಷರಾಶಿ. ಮನಸ್ಸಿಗೆ ಚಿಂತೆ, ಕುಟುಂಬದಲ್ಲಿ ಜಗಳ, ಅಕಾಲ ಭೋಜನ, ಎಚ್ಚರಿಕೆ ವಹಿಸಬೇಕು. ಮನೆಯಲ್ಲಿ ಹೆಣ್ಮಕ್ಳು ಸ್ವಲ್ಪ ಶಾಂತಿ ಸಹನೆಯಿಂದ ಇರಿ. ಈ ದಿವಸ ನೀವು ಸೂರ್ಯನ ನಮಸ್ಕಾರ ಅಥವಾ ಸೂರ್ಯ ಅಷ್ಟೋತ್ರ ಹೊತ್ಕೊಳ್ಳಿ, ಎಲ್ಲಾ ಶುಭಫಲಗಳು ಪಡಿತೀರಿ. ವೃಷಭ ರಾಶಿ. ವಿಶೇಷವಾಗಿ ಕಳ್ಳರಿಂದ ತೊಂದರೆ, ಸ್ವಲ್ಪ ಎಚ್ಚರಿಕೆ ಇರಬೇಕು. ಮನೆ ಹತ್ರ ಬಾಗ್ಲ ಹಾಕೊಳ್ಳೋದು, ಬೀಗ ಹಾಕೊಳ್ಳೋದು, ಡೋರ್ ತೆಗೆಯೋದು, ಹತ್ತಿಳಿಯೋದು, ಇತ್ತಳೋದು ಲೇಜಿ ಬೇಡ. ಸಂತಾನ ಪ್ರಾಪ್ತಿ, ಮಕ್ಕಳಿಗೆ ನೀವು ಗರ್ಭಿಣಿ ಅಂತ ಹೇಳೋದು ಶುಭವಾರ್ತೆ ಕೇಳುವಂಥದ್ದು ಇದೆ. ಎಚ್ಚರಿಕೆ ವಹಿಸಿ. ಈ ದಿವಸ ನೀವು ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವಾದ್ರೂ ಹೇಳ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅಜೀರ್ಣ, ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಶತ್ರುಗಳಿಂದ ತೊಂದರೆ ಆಗುವಂಥದ್ದು. ಮನೆಯಲ್ಲಿ ಸ್ತ್ರೀಯರಿಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಇರುತ್ತೆ. ಏನೋ ಆಯ್ತು, ಏನೋ ಅನ್ಕೊಂಡಿದ್ದೆ, ಏನೋ ಆಗಿಲ್ಲ ಅಂತ. ಆದ್ರೆ ಸಾಯಂಕಾಲದ ವೇಳೆಗೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ನಾಳೆಗೆ ಎಲ್ಲವೂ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡಿ. ಈ ದಿವಸ ಅವ್ರಿಗೆ ಬುಧ ಗ್ರಹನ ಅಷ್ಟೋತ್ರ ಓದ್ಕೊಳ್ಳೋದು ಅಥವಾ ನಾರಾಯಣ ಅಷ್ಟೋತ್ರ ಓದ್ಕೊಂಡ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಕರ್ಕಾಟಕ ರಾಶಿ. ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಉನ್ನತಿ, ವ್ಯಾಪಾರದಲ್ಲಿ ಲಾಭ ತುಂಬಾ ಚೆನ್ನಾಗಿದೆ ನೋಡಿ. ಮತ್ತೆ ಸ್ತ್ರೀಯರಿಗೆ ಮಕ್ಕಳೊಡನೆ ಸಂತೋಷ ಸಂಭ್ರಮ, ಗಂಡ ಹೆಂಡತಿ ಮಕ್ಕಳು ಸಂತೋಷ ಸಂಭ್ರಮದಿಂದ ಇರ್ತೀರಾ. ಯಾವುದೇ ಚಿಂತೆ ಇಲ್ಲ, ವಿಘ್ನಗಳು ಯಾವುದು ಬರೋದಿಲ್ಲ. ಆರಾಮಾಗಿರಿ. ಶಾಪಿಂಗ್ ಹೋಗ್ಬೇಕಾ, ಮತ್ತೊಂದ್ ಕಡೆ ಹೋಗ್ಬೇಕಾ, ಹೋಗ್ಬಿಟ್ಟು ಬನ್ನಿ. ಆದ್ರೆ ಹೋಟ್ಲಲ್ಲಿ ತಿಂಡಿ ತಿನ್ನೋದು ಸ್ವಲ್ಪ ಇದನ್ನ ಕಮ್ಮಿ ಮಾಡಿ,
ಸ್ವಲ್ಪ ಅಜೀರ್ಣ ಆಗುತ್ತೆ ಮಕ್ಕಳಿಗೆ, ಎಚ್ಚರಿಕೆ ವಹಿಸಿ. ಈ ದಿವಸ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಂಡ್ರೆ ಮತ್ತಷ್ಟು ಫಲಗಳನ್ನ ಪಡಿತೀರಿ. ಸಿಂಹ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ, ಎಚ್ಚರಿಕೆ ವಹಿಸ್ಬೇಕು. ಮನೆಯಲ್ಲಿ ಸ್ವಲ್ಪ ಜಗಳ ಇರುವಂತದ್ದು, ಅದು ಸ್ವಲ್ಪ ಗಂಡ ಹೆಂಡತಿರಲ್ಲಿ ಇದ್ದಿದ್ದೆ, ಆದ್ರೆ ಇದನ್ನ ಸ್ವಲ್ಪ ಮೌನತವಾಗಿದ್ರೆ ಯಾವುದೇ ತರದ ಜಗಳ ಬರೋದಿಲ್ಲ. ಮತ್ತು ಸಾಲದ ಬಾಧೆ ಅಂತಿದೆ, ವ್ಯಾಪಾರದಲ್ಲಿ ನಷ್ಟ. ಈ ಮಕ್ಕಳು ಶೇರ್ಗೆ ಅದಕ್ಕೆ ಇದಕ್ಕೆ ಏನಾದ್ರೂ ಹಾಕೋಂಗಿದ್ರೆ ದಯವಿಟ್ಟು ಹಾಕಕ್ ಹೋಗ್ಬೇಡಿ. ಇದನ್ನ ಒಂದಿನ ಪೆಂಡಿಂಗ್ ಇಡಿ, ನಾಳೆಯಿಂದ ಮುಂದುವರಿಸಿ. ಈ ದಿವಸ ನೀವು ವಿಶೇಷವಾಗಿ ಒಂದು ಶಿವನ ಅಷ್ಟೋತ್ರ ಹೊತ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಮನಸ್ಸಿಗೆ ಚಿಂತೆ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸಕಾಲದಲ್ಲಿ ಕಾರ್ಯಗಳಲ್ಲಿ ಜಯ ಆಗುವಂಥದ್ದು. ಮನಸ್ಸಿಗೆ ಎಲ್ಲೋ ಒಂದು ಜಾಗದಲ್ಲಿ ಚಿಂತೆ, ನನ್ನ ಕೆಲಸ ಆಗ್ತಿಲ್ಲ ಅಂತ. ಸಾಯಂಕಾಲ ವೇಳೆಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು. ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳು ಶುಭ ಸಮಾರಂಭಗಳ ವೀಕ್ಷಣೆ ಅಂತಿದೆ, ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಮಕ್ಕಳಿಗೂ ಸಹ ಶುಭ ಸುದ್ದಿ, ವಿಶೇಷವಾದ ದಿವಸ. ಈ ದಿವಸ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ಶುಭ ಫಲಗಳನ್ನ ಪಡಿತೀರಿ. ತುಲಾ ರಾಶಿ, ತುಲಾ ರಾಶಿಯವರಿಗೆ ಸಾಲದ ಬಾಧೆ, ಶತ್ರುಗಳಿಂದ ಸ್ವಲ್ಪ ತೊಂದರೆ, ಮನಸ್ಸಿಗೆ ಅಶಾಂತಿ. ಜಾಗ್ರತೆ ವಹಿಸಿ. ಹೆಂಡತಿಯೊಡನೆ ಜಗಳ ಬೇಡ. ಹೆಂಡತಿಯು ಸ್ವಲ್ಪ ಬಾಯಿ ಮುಚ್ಕೊಂಡು ಮನೇಲಿ ಇರೋದಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಮಕ್ಕಳನ್ನ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿ, ಕೋಪದಲ್ಲಿ ಒಡೆಯಕ್ಕೆ ಹೋಗ್ಬೇಡಿ. ಈ ದಿವಸ ನೀವು ದುರ್ಗಾದೇವಿ ಅಷ್ಟೋತ್ರ ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ಕುಟುಂಬದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಸಂತೋಷವಾಗಿ ನಡೆಯುತ್ತೆ. ಇನ್ನ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರರ ಸಮಾಗಮನ, ವ್ಯಾಪಾರದಲ್ಲಿ ಲಾಭ, ಎಲ್ಲವೂ ಚೆನ್ನಾಗಿದೆ. ಆದ್ರೆ ಗೃಹಿಣಿಯರಿಗೆ ಮಾತ್ರ ಮಾವೆಂದ್ರೊಡನೆ ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು, ಎಚ್ಚರಿಕೆ ವಹಿಸಿ. ಈ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಫಲಗಳನ್ನ ಪಡಿತೀರಿ. ಧನುರ್ ರಾಶಿಯವರಿಗೆ ಸ್ವಲ್ಪ ಮಾನಹಾನಿ, ಎಚ್ಚರಿಕೆ ವಹಿಸಿ. ಮರ್ಯಾದೆ ಕಳ್ಕೊಳ್ಳೋದು ಬೇಡ. ಲಂಚ ತಗೊಳ್ಳೋರು ಅವರು ಇವರು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು. ಮತ್ತು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮಾಡತಕ್ಕಂಥವ್ರು, ಮಧ್ಯವರ್ತಿಗಳು, ದಲ್ಲಾಳಿಗಳು ಸ್ವಲ್ಪ ಗಮನ ಹರಿಸಬೇಕು. ಸ್ವಲ್ಪ ಎಚ್ಚರಿಕೆ ಇರಲಿ. ಮನಸ್ಸಿಗೆ ಅಶಾಂತಿ, ಅನಾರೋಗ್ಯ, ಮನೆಯಲ್ಲಿ ಹೆಂಡತಿಗೆ ಸ್ವಲ್ಪ ಸಮಸ್ಯೆ ಉಂಟಾಗತ್ತೆ, ಜಾಗ್ರತೆ ವಹಿಸಬೇಕು. ಆದ್ರೆ ನೀವು ಈ ದಿನ ತುಂಬಾ ವಿಶೇಷವಾಗಿ ಇರತಕ್ಕಂಥ ಅಷ್ಟೋತ್ರ, ದತ್ತಾತ್ರೇಯ ಅಷ್ಟೋತ್ರ ಓದ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಮಕರ ರಾಶಿಯವರಿಗೆ ಸಕಲ ಕಾರ್ಯ ಸಿದ್ಧಿ, ಚೆನ್ನಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ವ್ಯಾಪಾರ ಲಾಭ. ಹೆಣ್ಣು ಮಕ್ಕಳ ವ್ಯಾಪಾರ ಅಂದ್ರೆ ಬಟ್ಟೆ ವ್ಯಾಪಾರ, ಮನೇಲಿ ಕೂತ್ಕೊಂಡು ವ್ಯಾಪಾರ ಮಾಡೋದು, ಮತ್ತೆ ಐಬ್ರೂಸು, ಅದೇನೇನು ಇರುತ್ತೆ ಹೆಣ್ಣು ಮಕ್ಕಳಿಗೆ. ವಿಶೇಷವಾಗಿ ಆ ದಿನ ಹೆಣ್ಣು ಮಕ್ಕಳಿಗೆ, ಈ ದಿನದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವ್ಯಾಪಾರದಲ್ಲಿ ಲಾಭ ಇರತಕ್ಕಂಥದ್ದು. ಮನೆಯಲ್ಲಿ ಶುಭ ಸುದ್ದಿ. ಈ ದಿವಸ ಸ್ವಲ್ಪ ನೀವು ಉಪ್ಪನ್ನ ಹಿಳೆ ತಗೊಂಡು ಸ್ವಲ್ಪ ನೀರಿಗೆ ಹಾಕಿ ಹೊರಗಡೆ ಹೋದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುವಂತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಚೆನ್ನಾಗಿದೆ. ಬಂಧು ಮಿತ್ರರ ಕುಟುಂಬಕ್ಕೆ ಆಗಮನ ತುಂಬಾ ಚೆನ್ನಾಗಿದೆ. ತೀರ್ಥಕ್ಷೇತ್ರಕ್ಕೆ ಹೋಗೋಣ, ಫಿಲಮ್ಗೆ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಪ್ಲಾನ್ಸ್ ಇರುತ್ತೆ, ಹೋಗ್ಬಿಟ್ಟು ಬನ್ನಿ. ಮಕ್ಕಳಿಗೂ ನೆಮ್ಮದಿ, ನಿಮ್ಗೂ ನೆಮ್ಮದಿಯಾಗಿರುತ್ತೆ. ಈ ದಿವಸ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಫಲಗಳನ್ನ ಪಡಿತೀರಿ. ಕೊನೆಯದಾಗಿ ಮೀನರಾಶಿ, ಮನಸ್ಸಿಗೆ ಸಂತೋಷ, ವ್ಯಾಪಾರಗಳಿಗೆ ವಿಶೇಷವಾದ ಲಾಭ. ಹೆಣ್ಣು ಮಕ್ಕಳಲ್ಲಿ ಉದ್ಯೋಗದಲ್ಲಿ ಪ್ರಗತಿ, ಪ್ರಮೋಷನ್ಸು, ಸ್ವಲ್ಪ ಹೆಗ್ಗಳಿಕೆ, ಹೊಗಳುವಂಥದ್ದು ಇರುತ್ತೆ. ಮಕ್ಕಳಿಂದ ಶುಭ ಸುದ್ದಿ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಯಾವುದು ಚಿಂತೆ ಮಾಡಬೇಡಿ. ನರಸಿಂಹಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಅಥವಾ ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮ ಋತಾಯ ಚ ವೈಸಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ ಅಂತ ಗುರುವಿನ ಮಂತ್ರ ಆದ್ರೂ ಇದನ್ನ ಪಠನೆ ಮಾಡ್ಕೊಳ್ಳಿ. ನಿಮ್ಮ ಎಲ್ಲರಿಗೂ ಶುಭವೇ ನಡೆಯುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಈ ದಿವಸ ವಿಶೇಷವಾದ ಟಿಪ್ಸ್ ಏನಪ್ಪಾ, ಮನೆಯಲ್ಲಿ ಸದಾಕಾಲ ಆರ್ಥಿಕ ಸ್ಥಿತಿ ಇರಬೇಕು. ಎಷ್ಟು ದುಡ್ಡು ಬಂದ್ರೂ ಆಚೆಗೆ ಹೋಗ್ಬಾರ್ದು. ಅದನ್ನ ಬರ್ದಿಟ್ಕೊಂಡಿರ್ತಾರ ಅನ್ಕೊಂಡಿರ್ತೀನಿ, ಬರ್ದಿಟ್ಕೋಬೇಕು ನೀವು. ಯಾಕೆಂದ್ರೆ ಇವತ್ತು ನಾನು ಇರ್ಬೋದು, ಇಲ್ದೇ ಇರ್ಬೋದು, ನೀವಿರ್ಬೋದು, ಇಲ್ದೇ ಇರ್ಬೋದು. ಇವತ್ತಲ್ಲ ನಾಳೆ ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆಗ್ಬೇಕಲ್ವಾ. ಪ್ರತಿ ಅಮಾವಾಸ್ಯೆಯ ಇಂದಿನ ದಿವಸ ನೀವು, ಪ್ರತಿ ಅಮಾವಾಸ್ಯೆ ಹಿಂದಿನ ದಿವಸ ಒಂದಿಡಿ ಉಪ್ಪು, ಒಂದು ಹಳದಿ ಬಟ್ಟೆ, ಒಂದು ಸಣ್ಣದು ಮೂಗುನೆತ್ತಾಗ್ಲಿ ಅಥವಾ ಚಿನ್ನದ ವಸ್ತು ಆಗ್ಲಿ, ಬೆಳ್ಳಿ ನಾಣ್ಯ ಆಗ್ಲಿ, ಒಂದು ಮೂಗುನೆತ್ತಾದ್ರೂ ಸರಿ, ಚಿನ್ನ ಸುವರ್ಣ ಏನಾದ್ರೂ ಸರಿ, ಏನ್ ಮಾಡ್ಬೇಕು, ಅಮಾವಾಸ್ಯೆ ಹಿಂದಿನ ದಿವಸ ಒಂದ್ 3 ಇಡಿ ಉಪ್ಪು ಹಾಕ್ಬಿಡ್ಬೇಕು. ಅದರಲ್ಲಿ ಆ ಚಿನ್ನದ ನಾಣ್ಯ ಹಾಕ್ಬೇಕು. ಅದನ್ನ ಮನೆ ಹೊಸ್ಲಲ್ಲಿ ಕಟ್ಟಬೇಕು. ಬಾಗ್ಲು ಹೊರಗಡೆ ಅಲ್ಲ, ಒಳಗಡೆ.
ನೀವು ಒಂದ್ ಕೆಜಿ ಚಿನ್ನ ಇದ್ರೂ ಹಾಕಿ, ತೊಂದರೆ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಬಡ ಬಗ್ಗರು ಇಷ್ಟೇಷ್ಟಾದ್ರೂ ಸರಿ. ಇದ್ಯಾವ್ದು ಇಲ್ಲ ಅಂತಂದ್ರೆ ಒಂದು ಗೋಧಿ ಬೀಜ ಹಾಕಿ, ಪರವಾಗಿಲ್ಲ. ಆಯ್ತಾ? ಈ ರೀತಿಯಾಗಿ ಬಾಗ್ಲಲ್ಲಿ ಕಟ್ಟಬೇಕು. ಡೈಲಿ ಅದಕ್ಕೆ ಊದುಬತ್ತಿ ಹೊಗೆ ತೋರಿಸ್ಬೇಕು. ನೀನೇನಪ್ಪ ನಮ್ಮ ಕುಬೇರ ಅನ್ಬೇಕು. ಯಾಕೆ ಹೇಳಿ? ಉಪ್ಪು ಋಣ, ಅದರಲ್ಲಿರತಕ್ಕಂಥ ಚಿನ್ನ ಲಕ್ಷ್ಮಿ. ಆ ಉಪ್ಪಿಗೂ ಚಿನ್ನಕ್ಕೂ ಉಪ್ಪು ಶುದ್ಧಿ ಆಗುತ್ತೆ. ನಿಮ್ಗೆ ಗೊತ್ತಾ? ವೈಜ್ಞಾನಿಕವಾಗಿ ಅದು ಒಂದು ಹಿನ್ನೆಲೆ ಇದೆ. ಯಾವ್ದು? ಚಿನ್ನವನ್ನ ಶುದ್ಧಿ ಮಾಡೋದು ಉಪ್ಪಿನಲ್ಲೇ. ಉಪ್ಪಿನಲ್ಲಿ ಚಿನ್ನ ಇಟ್ರೆ ಅದು ಏನೂ ಆಗೋದಿಲ್ಲ. ಬೇರೆ ಯಾವ ಲೋಹ ಆದ್ರೂ ಇಡಿ, ಕಿಲ್ಲಿ ಬಿಡ್ದು ಬಿಡುತ್ತೆ, ಆದ್ರೆ ಉಪ್ಪು ಹಿಡಿಯೋದಿಲ್ಲ. ಇದು ವಿಜ್ಞಾನ. ದೇವಿಶ್ರೀ ಗುರುಜಿ ಏನ್ ಹೇಳಿದ್ರು ವೈಜ್ಞಾನಿಕವಾಗಿ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ತಿಂಗಳಿಗೆ ಒಂದ್ಸಲಿ ಅದನ್ನ ಬದಲಿಸ್ತಾ ಇರ್ಬೇಕು. ಚಿನ್ನ ಅದೇ ಇರಬೇಕು, ಉಪ್ಪು ಮಾತ್ರ ಬದಲಿಸ್ತಾ ಇರ್ಬೇಕು. ಈ ರೀತಿ ಮಾಡ್ತಾ ಬನ್ನಿ. ನಿಮ್ ಮನೆಗೆ ಬಂದಿರೋ ಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಕೂತ್ಕೊಂತಾರೆ. ದಿನೇ 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 ಬೆಳೀತಾ ಹೋಗ್ತೀರಾ ಹಂತವಾಗಿ. ಚಿಂತೆ ಮಾಡಬೇಡಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಸರಿ ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಗಳನ್ನ ಒದಗಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ಇಂದಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾಳೆ ಬೆಳಗ್ಗೆ ಸರಿಯಾಗಿ 7:30ಕ್ಕೆ ಭೇಟಿಯಾಗೋಣ್ವೆ. ಮತ್ತೊಮ್ಮೆ ನಮ್ಮ ವಿಳಾಸವನ್ನ ಹೇಳ್ತೀನಿ. ಕರೆ ಮಾಡ್ಲಿಕ್ಕೆ ಸಂಖ್ಯೆಗಳನ್ನು ಕೂಡ ತಿಳಿಸ್ತೀನಿ, ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 4121999999 41219999 ಅಂತ ಹೇಳ್ತಾ ವಿಳಾಸವನ್ನ ತಿಳಿಸ್ತಿದ್ದೀನಿ. ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, 3ನೇ ಮಹಡಿ, ಓಂಕಾರ ವಿಭಾಗ, ವಾಹಿನಿ, ಬೆಂಗಳೂರು 1. ಹೋಗ್ ಬರೋ ಸಮಯ ಆಗಿದೆ. ವಂದನೆಗಳು ವೀಕ್ಷಕರೇ.